ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಐ ಆಮ್ ವೆರಿ ಎಕ್ಸೈಟೆಡ್, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಈ ಚಾಪ್ಟರ್ ಮಾತ್ರ ಕ್ರೇಜಿ ಅಂದ್ರೆ ಕ್ರೇಜಿ ವಿಷಯ ಇದೆ ಇದರಲ್ಲಿ, ಸಿಕ್ಕಾಪಟ್ಟೆ ಸೈಡಾ ನಾನು ಎಕ್ಸೈಟ್ ಆಗಿದ್ದೀನಿ. ಓಕೆ, ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1140. ಹೌದು, ಈ ಚಾಪ್ಟರ್ನ ಹೆಸರು ಸ್ಕಾಪರ್ ಗ್ಯಾಬಾನ್ ಅಂತ. ಯಾಕೆಂದ್ರೆ ಜಪಾನೀಸ್ ಅಲ್ಲಿ ಸ್ಕಾಪರ್ ಗಬಾನ್ ಹೆಸರು ಗ್ಯಾಬಾನ್, GYA ಬರುತ್ತೆ, ಗ್ಯಾಬಾನ್ ಅಂತ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಗಬಾನ್ ಅಂತ ನಾವು ಕರಿತೀವಿ. ಸ್ಕಾಪರ್ ಗ್ಯಾಬಾನ್, ಓಕೆನಾ. ಈ ಚಾಪ್ಟರ್ ಅಲ್ಲಿ ನಾವು ಅಬ್ಸಲ್ಯೂಟ್ಲಿ ಫಸ್ಟ್ ನಾವು ನೋಡೋದೆ ಯಮಾಟೋ ಕವರ್ ಪೇಜ್ ಸ್ಟೋರಿ. ಈ ಚಾಪ್ಟರ್ ಅಲ್ಲಾದ್ರೆ ಯಮಾಟೋ ಕಾಣಿಸ್ಕೊಂಡೇ ಇಲ್ಲ, ಓ ಚಾಪ್ಟರ್ ಅಲ್ಲೂ ಕಾಣಿಸ್ಕೊಂಡಿಲ್ಲ. ಯಮಾಟೋ ಏನ್ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಇವಾಗ. ಪ್ಲಾನ್ ಆಗ್ತಾ ಇರ್ಬೋದು, ಒಳಗಡೆ ಹೆಂಗ್ ನುಗ್ಬೇಕು, ನಾವು ಒಳಗಡೆ ಹೆಂಗ್ ಹೋಗ್ಬೇಕು, ನಿನ್ ಮೇಲಿಂದ ಬಾ, ನಾನು ಕೆಳಗಡೆಯಿಂದ ಹೋಗಿ ಸರ್ಪ್ರೈಸ್ ಮಾಡ್ತೀನಿ ಎಲ್ಲರಿಗೂ ಅಂತೆಲ್ಲ ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ನಡೀತಾ ಇರೋದು ವಿಷಯನೇ ಬೇರೆ. ಅವ್ರು ಏನ್ ಮಾಡ್ತಿದಾರೆ ಅಂತ ಪ್ಯಾನಲ್ ಗೊತ್ತೇ ಆಗಿಲ್ಲ. ಸೊ ಈ ಪ್ಯಾನಲ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಮಗೆ ಓದ್ ಚಾಪ್ಟರ್ ಅಲ್ಲಿ ನಮಗೆ ಸಿಲ್ವರ್ ಬಿಟಲ್ ತೋರಿಸಿದ್ರು, OT ಮತ್ತೆ ಪೇಜ್ 1. ಆದ್ರೆ ಈ ಚಾಪ್ಟರ್ ನಮ್ಗೆ ಹೂಸ್ ಹೂ ಅವರಿಬ್ಬರಿಗೂ ಟಾರ್ಚರ್ ಮಾಡ್ತಾ ಇರೋದು ಕಾಣಿಸುತ್ತೆ ನಮ್ಗೆ, ಸರಿನಾ. OT-ನ ಅವ್ರೇನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಫುಲ್ಲು ಒಂಥರ ಈ ಕೆಸಿನೋಡೆಲ್ಲ ಇರುತ್ತಲ್ಲ ಸರ್ಕಲ್ ಬೋರ್ಡು, ಅಲ್ಲಿ ನೀವು ಫಿಲಮ್ ಎಲ್ಲ ತೋರಿಸ್ತಾರಲ್ಲ, ಕತ್ತಿ ತಗೊಂಡು ಹಿಂಗ್ ಎಸಿತಾ ಇರೋದು ಅದಕ್ಕೆ ಪಾಯಿಂಟ್ ಔಟ್ ಮಾಡಿ ಆ ತರ ಮಾಡ್ಬಿಟ್ಟು ಆ ತರಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ OT-ನ, ಸರಿನಾ. ಅವಳು ಕಟ್ಟಾಕ್ಬಿಟ್ಟು ಅವಳಿಗೆ ಕತ್ತಿಯೆಲ್ಲ ಎಸ್ತಿದ್ದಾರೆ, ಅವಳ ಹತ್ರ ಕತ್ತಿದಾರ ಚುಚ್ಚಿದಾರೋ ಎಸ್ತಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳಿಗೆಲ್ಲ ಕತ್ತಿ ಎಲ್ಲ ಚುಚ್ಕೊಂಡಿದ್ದೆ, ಇಲ್ಲಿ ಭುಜಾ ಹತ್ರ ಎಲ್ಲ ಚುಚ್ಕೊಂಡಿದ್ದೆ, ಮತ್ತೆ ಹೊಟ್ಟೆ ಹತ್ರ ಎಲ್ಲ ಚುಚ್ಕೊಂಡಿದ್ದೆ. ಅವಳಂತೂ ಸಿಕ್ಕಾಪಟ್ಟೆ ಹಿಂಗಿದ್ದಾಳೆ. ಆಮೇಲೆ ಅವಳು ಹೇಳ್ತಿದ್ದಾಳೆ ಪೇಜ್ 1 ಏನು ಮಾಡಬೇಡ ಅಂತ, ಸರಿನಾ. ನಿನ್ ಪೇಜ್ 1 ಏನಾರ ಮಾಡಿದ್ರೆ, ನನ್ನ ಪೇಪರ್ಗೆ ಏನಾರ ಮಾಡಿದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೂಸ್ಗೆ ಎದುರಿಸ್ತಾ ಇದ್ದಾಳೆ. ಅವರು ಉಳಿದ ಹೂಸು ಪೈರೇಟ್ಸ್ ಅವರೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಪೇಜ್ 1 ಅವ್ನು ಹಿಡ್ಕೊಂಡ್ಬಿಟ್ಟು ಫುಲ್ಲು ಕತ್ತಿ ತೋರಿಸಿ ಅವ್ನಿಗೆ ಹೊಡಿಯೋ ತರ ಹಿಂಗೆ ಚುಚ್ಚೋ ತರ ಹಿಂಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವಳು ಎದುರಿಸಿದ್ದಾಳೆ, OT ನೀನೇನೋ ನನ್ನ ಪೇಪರ್ಗೆ ಏನಾರ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನಿನ್ನ ಅಂತ ಫುಲ್ ಎದುರಿಸಿದ್ದಾಳೆ. ಇದನ್ನ ನೋಡ್ಬಿಟ್ಟು ಯಮಾಟೋ ಬರ್ಬೇಕಿತ್ತು ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಇನ್ನೊಂದು ಯೋಚನೆ ಮಾಡಿದ್ರೆ, ಯಾಕಂದ್ರೆ ಇವ್ರು ಕೂಡ ಯಮಾಟೋಗೆ ಎನಿಮೀಸ್ ಅಲ್ವಾ, ಅದಕ್ಕೋಸ್ಕರ ಎನಿಮೀಸ್ ಇದೊಂಥರ ಹೆಂಗಿದೆ ಅಂದ್ರೆ ಎನಿಮೀಸ್ ವಿರುದ್ಧ ಎನಿಮೀಸೇ ಫೈಟ್ ಆಡ್ತಿರೋ ತರ ಇದೆ. ಅದಕ್ಕೋಸ್ಕರ ಅವಳು ಯಮಾಟೋ ತಲೆ ಕೆಡ್ಸ್ಕೊಳ್ದೆ ಇಬ್ರಿಬ್ರು ಎನಿಮೀಸ್ ಇಬ್ರಿಬ್ರು ಹೊಡೆದಾಡ್ಕೊಳ್ಳಿ ಬಿತ್ತ ಸುಮ್ಮನೆ ಇಟ್ಟಿರ್ಬೋದು. ಅಕಸ್ಮಾತ್ ಆದ್ರೆ ಅಲ್ಲಿ ಬೇರೆ ಜನನು ಇದಾರೆ, ಕಿಡ್ನಾಪ್ ಮಾಡಿರೋದು ಅದೆಲ್ಲ ಇದೆ. ಅದಕ್ಕೋಸ್ಕರ ಯಮಾಟೋ ಬರೋದಕ್ಕೆ ಪ್ಲಾನ್ ಆಗ್ತಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಇದೇನು ಯಮಾಟೋಗೆ ದೊಡ್ಡ ವಿಷಯನೇ ಇಲ್ಲ, ಯಾಕಂದ್ರೆ ಅವಳ ಮಿಥಿಕಲ್ ಝೋನ್ ಫ್ರೂಟ್ ಇರೋದು. ಅವಳು ಬಂದು ಇವೆಲ್ಲ ಧ್ವಂಸ ಮಾಡಿ ಹೂಝೂನಂತೂ ಧ್ವಂಸ ಮಾಡಿ ಹೋಗ್ಬೋದು ಅಂತ ಅನ್ಸುತ್ತೆ. ನೋಡೋಣ ನೆಕ್ಸ್ಟ್ ಚಾಪ್ಟರ್ ಅಲ್ಲಾದ್ರೂ ಯಮಾಟೋ ಕಾಣಿಸ್ಕೊಳ್ತಲ್ಲ ಇಲ್ವಾ ಅಂತ. ಈ ಚಾಪ್ಟರ್ ಅಲ್ಲಿ ನಮಗೆ ಕವರ್ ಪೇಜ್ ಸ್ಟೋರಿ ಇಷ್ಟು ಸ್ಟೋರಿ ಇತ್ತು. ನೆಕ್ಸ್ಟ್ ನಾವು ಓ ಚಾಪ್ಟರ್ ಎಲ್ಲಿ ನಿಲ್ಸಿದ್ವಿ, ಆಬ್ವಿಯಸ್ಲಿ ಅಲ್ಲೇ ಸ್ಟ್ಯಾಂಡ್ ಅಪ್ ಆಗ್ತೀವಿ. ಇವಾಗ ಮತ್ತೆ ಕೆಸಲ್ ಒಳಗಡೆ ಓ ಚಾಪ್ಟರ್ ನಮ್ಗೆ ಸ್ಕಾಪರ್ ಗ್ಯಾಬಾನ್ ನಮ್ಗೆ ಚಾಲೆಂಜ್ ಹಾಕಿದ್ದ ಲೂಫಿಗೆ, ನಿನ್ಗೆ ಕೀ ಬೇಕಾದ್ರೆ ಬಂದ್ ನನ್ನ ಹತ್ರ ತಗೋ ಅಂತ. ನಾ ಇವಾಗ್ಲೂ ಅದೇ ತರನೇ ನಿಮ್ಗೆ ಕೀ ಬೇಕು ಅಂದ್ರೆ ನಾವ್ಯಾಕೆ ನಿಮ್ ಜೊತೆ ಫೈಟ್ ಮಾಡ್ಬೇಕು ಅಂತ ಎಲ್ಲರೂ ಕೇಳಿದ್ದಾರೆ. ಅದಕ್ಕೆ ಯಾಕೆ ಭಯನಾ ನನ್ನ ಒಡೆಯಕ್ಕೆ ನನ್ ಕೇಳಿ ಕೀ ಕಿತ್ಕೊಳಕ್ ಆಗತ್ತೆ ನಿನ್ಗೆ ಅನ್ಸಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ರೋಡ್ ಹೇಳ್ತಾನೆ, ಯಾಸ ನೀವ್ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ. ಯಾಸನು ಅವನು ಫುಲ್ ಕನ್ಫ್ಯೂಸ್ ಆಗಿದ್ದಾನೆ. ಆದ್ರೆ ಲೂಫಿ ಅವನ್ನ ಹೇಳಿದ್ ಕೇಳಿ, ಯಾಕೆ ನಂಗೆ ಹೊಡಿಯಕ್ಕಾಗಲ್ವಾ ಅಂತ ಕೇಳಿದ ತಕ್ಷಣ ಇರು ಅಂದ್ಬಿಟ್ಟು ಅವ್ನ್ ರೋಡ್ ಕೈ ಹಿಡ್ಕೊಂಡಿದ್ದಾನ ಲೂಫಿ ಅವನ ಕೈಯಿಂದ ಜಂಪ್ ಆಗಿ ನೋಡ್ತೀನಿ ಇರೋದಿನ್ನ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಹಂಗಂದಿದ ತಕ್ಷಣ ಝೋರೋ ನೆನ್ಪಿಸ್ಕೊಳ್ಳೋದು ಏನಪ್ಪಾ ಅಂದ್ರೆ, ಅವನ್ಗೆ ಕಾಲಿನ್ ಹೇಳಿದ್ ನೆನಪಾಗುತ್ತೆ. ಏನಂತ ಹೇಳಿದ್ದ ಅವನು, ನಮ್ಮಪ್ಪ ಒಬ್ಬ ಹ್ಯೂಮನ್, ಅವನು ಮುಂಚೆ ಪೈರೇಟ್ ಆಗಿದ್ದ, ಅವನು ಸಿಕ್ಕಾಪಟ್ಟೆ ಪವರ್ಫುಲ್ಲು, ಅವನು ಈವನ್ ಜೈಂಟ್ಸ್ಗಳಿಗೂ ಕೂಡ ಅವ್ನು ಎದುರ್ಕೊಳ್ಳಲ್ಲ, ಅಷ್ಟು ಪವರ್ಫುಲ್ ಅವನು ಅಂತ ಹೇಳಿದ್ದ. ಅದನ್ನ ಝೋರೋ ನೆನ್ಸ್ಕೊಂಡ್ಮೇಲೆ ಎಷ್ಟು ಪವರ್ ಇರ್ಬೋದು ಇವನ್ನ ಅಂತ ಫುಲ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ತಾನೆ. ಇವ್ನಿಗೆ ಇಷ್ಟೊತ್ತಾಗಿ ಇಷ್ಟೊಂದು ಪವರ್ ಇದೆ ಇವನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಂಗೆ ಹೋಗಿದ ತಕ್ಷಣ ಮತ್ತೆ ಇನ್ನೊಂದು ನಾವು ಮೀನಾಗಿ ಯೋಚನೆ ಮಾಡ್ಬೇಕಾದ್ರೆ, ಕೀ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ, ಅದಕ್ಕೋಸ್ಕರ ಕೀನ ತಂದಿದ್ದೀನಿ. ಕೀನ ತೋರಿಸ್ಬೇಕು ನಿಮ್ಗೆ. ಆಕ್ಚುಲಿ ಸ್ಕಾಪರ್ ಗಬಾನ್ಗೆ ಈ ಕೀ ಸಿಕ್ಕಾಪಟ್ಟೆ ದೊಡ್ಡದು, ಆಬ್ಸಲ್ಯೂಟ್ಲಿ ಇಟ್ಸ್ ಜೈಂಟ್ ಕೀ, ಜೈಂಟ್ಸ್ ಗಳ ಕೀ ಇರುತ್ತೆ, ಅದಕ್ಕೋಸ್ಕರ ಅಷ್ಟು ದೊಡ್ಡದಿದೆ. ಅವನಿಗಿಂತ ಅದೊಂದು ಸಿಕ್ಕಾಪಟ್ಟೆ, ಅವನಿಗಿಂತ 1 to 2 ಅಂತ ನೆನಬಹುದು, ಅಷ್ಟು ದೊಡ್ಡದಾಗಿದೆ ಕೀ, ಸರಿನಾ. ಈ ಕೀ ಒಂಥರ ರಾಯಲ್ ಕೀ, ಒಂಥರ ಲೋಕಿ ಕಟ್ಟಾಕಿರೋದಲ್ವಾ, ಅದಕ್ಕೆ ಕ್ರೇಜಿ ಇದೆ. ಕೀ ಮಾತ್ರ ಸೂಪರ್ ಡಿಸೈನ್ ಎಲ್ಲ ಸಖತ್ತಾಗಿದೆ. ಈ ಕೀನ ಹಿಂಗೆ ಸ್ಕಾಪರ್ ಗಬಾನ್ ಹಿಡ್ಕೊಂಡಿದ್ದಾನೆ. ಸ್ಕಾಪರ್ ಗಬಾನ್ ಹಿಡ್ಕೊಂಡಿದ್ಬೇಕಾದ್ರೆ ಲೂಫಿ ಏನ್ ಮಾಡ್ತಾನೆ, ಅವ್ನು ಯಾವ್ದೇ ತರದ ಗೇರ್ 2nd ಆಗಿರ್ಲಿ, ಗೇರ್ 3rd ಆಗಿರ್ಲಿ, ಗೇರ್ 4th 5th ಯಾವ್ದಕ್ಕೂ ಹೋಗಲ್ಲ. ಅವ್ನ ಬೇಸ್ ಫಾರ್ಮ್ ಅಲ್ಲೇ ಹೋಗಿ ಹಿಂಗೆ ನೋಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮುದ್ಕ ಆ ತರ ಕಾಣಿಸಿದಾನೆ. ಅದಕ್ಕೋಸ್ಕರ ಅವ್ನ ಕೈನ ಸ್ಟ್ರೆಚ್ ಮಾಡಿ ಅದನ್ನ ಹಿಡ್ಕೊಳಕ್ಕೆ, ಕೀನ ಹಿಂಗ್ ಹಿಡ್ಕೊಳಕ್ಕೆ ಅಂತ ಹೋಗಿದ್ದಾನೆ. ಆದ್ರೆ ಸ್ಕಾಪರ್ ಗಬಾನ್ ಈ ಕಡೆ ಹಿಂಗ್ ಮಾಡ್ಬಿಡ್ತಾನೆ, ಅವ್ನಿಗೆ ಸಿಗಲ್ಲ ಅಂತ ಹಿಂಗ್ ನೋಡ್ತಾನೆ.
ಆಮೇಲೆ ನೆಕ್ಸ್ಟ್ ಅವ್ನು ಲೂಫಿ ಅವನ ಹತ್ರ ಇರೋ ಕೈ ಎಲ್ಲ ಫುಲ್ ಕಿತ್ಕೊಳಕ್ ಅವ್ನು ಬೇಸ್ ಫಾರ್ಮ್ ಅಲ್ಲೇ ಹೋಗಿ ಎಲ್ಲ ಅಂತ ಕಿತ್ಕೊಳಕ್ ಹೋಗ್ತೀನಿ. ಅವ್ನ ಸ್ಕಾಪರ್ ಗಬಾನು ಅಂತ ಕಿತ್ತೋದ ಆ ತರ ಆಟ ಆಡಿಸ್ತಿರ್ತಾನೆ ಲೂಫಿನ. ಹಂಗ್ ನೋಡಾದ್ಮೇಲೆ ಲೂಫಿ ಸಿಕ್ಕಾಪಟ್ಟೆ ಸಿಟ್ಟರ್ ಮಾಡ್ಬಿಟ್ಟು ನಾವು ಕೀ ಕೊಡು, ನೀವ್ ಯಾಕಿದ್ರೆ ಆಟ ಆಡಿಸ್ತಾ ಇದ್ರು, ನಂಗೆ ಕೀ ಕೊಟ್ರೆ ನಾನು ಬೇಗ ಲೂಫಿ ಲೋಕಿನ ರಿಲೀಸ್ ಮಾಡ್ಬಿಟ್ಟು ನಾವು ಬೇಗ ಹೋಗಿ ಮತ್ತೆ ಫೀಸ್ಟ್ಗೆ ಜಾಯ್ನ್ ಆಗ್ಬೋದು, ನಾವು ಬೇಗ ಕೊಡಿ ಅಂತ ಹೇಳ್ತಾನೆ. ನಿಂಗೆ ಬೇಜಾರ ಬೇಗ ಟೈಮ್ ಆಗುತ್ತಾ, ಹಂಗಾರೆ ಬೇಗ ಕಿತ್ಕೋ ಅಂತ ಫುಲ್ ಎಲ್ಲ ಆಟ ಆಡಿಸಿದ ಹಂಗೆ ಸರಿನಾ. ಆಮೇಲೆ ಲೂಫಿಗಂತೂ ಸಿಕ್ಕಾಪಟ್ಟೆ ಕೋವ ಬಂದ್ಬಿಟ್ಟು ಅವ್ನು ಇವಾಗ ಸ್ವಲ್ಪ ಇಷ್ಟಕ್ಕೆ ಅವ್ನು ಸ್ವಲ್ಪ ನಾರ್ಮಲ್ ಆಗಿ ಪ್ಲೇಫುಲ್ ಆಗಿ ಆಟ ಆಡ್ತಿದ್ದ, ಆದ್ರೆ ಇವಾಗ ಸ್ವಲ್ಪ ಸೀರಿಯಸ್ ಮುಖ ಮಾಡ್ಕೋತಾನೆ. ಮಾಡ್ತೀನಿ ಅಂದ್ಬಿಟ್ಟು. ಆದ್ರೆ ಇವಾಗ್ಲೂ ಕೂಡ ಅವ್ನು ಯಾವುದೇ ತರಹದ ಫಾರ್ಮ್ ಯೂಸ್ ಮಾಡ್ತಿಲ್ಲ, ಗೇರ್ ಸೆಕೆಂಡ್ ಗೆರ್ತದ ಯಾವ್ದು ಹೋಗ್ತಿಲ್ಲ. ಆದ್ರೆ ಫ್ಯಾನ್ಸ್ ಸ್ಪೆಕ್ಯುಲೇಟ್ ಮಾಡೋ ಪ್ರಕಾರ, ನಾನು ಆನ್ಲೈನ್ ನೋಡಿದ ಪ್ರಕಾರ ಇವನು ಇಲ್ಲಿ ಅಬ್ಸರ್ವೇಷನ್ ಹಾಕಿ ಯೂಸ್ ಮಾಡ್ತಿರ್ಬೋದು ಅಥವಾ ಫ್ಯೂಚರ್ ಸೈಟ್ ಹಾಕಿ ಯೂಸ್ ಮಾಡ್ತಿರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಅಬ್ವಿಯಸ್ಲಿ ಅವ್ನು ಸ್ವಲ್ಪ ಮುಖ ಸ್ವಲ್ಪ ಸೀರಿಯಸ್ ಆಗಿದೆ, ಇದನ್ನ ಮೆನ್ಷನ್ ಮಾಡಿಲ್ಲ. ಸೀರಿಯಸ್ ಆಗಿ ಅವನು ಮಾಡ್ತಾ ಇದ್ದಾನೆ, ಅಬ್ಸರ್ವೇಷನ್ ಯೂಸ್ ಮಾಡ್ತಾ ಇದ್ದಾನೆ ಅಥವಾ ಫ್ಯೂಚರ್ ಸೈಟ್ ಯೂಸ್ ಮಾಡ್ತಾನೆ ಅಂತ ಮೆನ್ಷನ್ ಮಾಡಿಲ್ಲ. ಆದ್ರೆ ಅವ್ನು ಇನ್ನೇನು ಹೋಗಿ ಮತ್ತೆ ಅವ್ನು ಕಿತ್ಕೊಳ್ಳೋಕ್ಕಿಂತ ಹೋಗ್ತಾನೆ, ಹಿಂದೆ ಕೈಯಲ್ಲಿ ಇನ್ನೂ ಅಬ್ಸರ್ವೇಷನ್ ಯೂಸ್ ಮಾಡ್ತಿರ್ತಾನೆ ಅಂತ ಅನ್ಸುತ್ತೆ. ಯೂಸ್ ಮಾಡ್ಬೇಕಾದ್ರೆ ಸ್ಕಾಪರ್ ಗಬಾನ್ ಏನ್ ಮಾಡ್ತಾನೆ ಅಂದ್ರೆ, ಈ ದೊಡ್ಡದು ಇದೆಯಲ್ಲ ಇದಕ್ಕೆ ಅವ್ನು ಇಲ್ಲಿ ಹಿಡ್ಕೋತಾನೆ, ಅವ್ನು ಸಿಕ್ಕಾಪಟ್ಟೆ 1 ಡಬಲ್ ಇದ್ದಾನಲ್ಲ, ಅದಕ್ಕೋಸ್ಕರ ಅವನು ಸ್ಕಾಪರ್ ಗಬಾನು ಇಲ್ಲಿ ಕೈ ಹಿಡ್ಕೊಂಡು ಹಿಂಗ್ ಎತ್ತಿ ಈ ಮುಂದೆ ದೊಡ್ಡದಿದೆಯಲ್ಲ ಇದಕ್ಕೆ ಅವನು ಆರ್ಮಮೆಂಟ್ ಹಾಕಿ ನಾವು ಇನ್ಕ್ಲೂಡ್ ಮಾಡ್ತಾರೆ. ಎಲ್ಲರೂ ಶಾಕ್ ಆಗ್ತಾರೆ, ಹಾಕಿ ಅಂತ ಫುಲ್ ಲೂಫಿ ಶಾಕ್ ಆಗ್ತಾನೆ. ಅವನು ಫುಲ್ ಇದಕ್ಕೆ ಆರ್ಮಮೆಂಟ್ ಹಾಕಿನ ಯೂಸ್ ಮಾಡಿ ಲೂಫಿ ತಲೆ ಮೇಲೆ ಬೈಡತ ಹೊಡಿತಾನೆ. ಓ ಮೈ ಗಾಡ್, ಈ ಪ್ಯಾನಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಗಿದೆ. ಈ ಕೀಲಿ ಮುಂದೆಗಡೆದ್ರಲ್ಲಿ ಲೂಫಿ ತಲೆಗೆ ಇಂದಾನೆ ಪಡ್ಡದ ಈಗ ಹೊಡಿತಾನೆ. ಇದ್ರಲ್ಲಿ ಲೂಫಿಗೆ ದೊಡ್ಡ ಜೈಂಟ್ ಕೀಲ್ ಹೊಡೆಯೋದು ಸರಿನಾ. ಲೂಫಿ ಮಾತ್ರ ಒಳಗಡೆ ಹೊಂಟೋಯ್ತಾನೆ, ಆ ಭೂಮಿ ಒಳಗಡೆ ಹೋಗೋ ತರ ಹೊಟ್ಟೋಗ್ಬಿಡ್ತಾನೆ, ಅಷ್ಟು ಕೋವ ಮಾಡ್ಕೊಂಡು. ಆಮೇಲೆ ಮತ್ತೆ ಅವ್ನು ಹೊಡೆದಾದ್ಮೇಲೆ ಮತ್ತೆ ಆ ಕೀಲ್ ಸಮೇತ ವಾಪಸ್ಸು ಮತ್ತೆ ಯಾಸಾನು ಸ್ಕಾಪರ್ ಗಬಾನು ವಾಪಸ್ ಬಂದು ನಿಂತ್ಕೋತಾನೆ ಭೂಮಿ ಮೇಲೆ ಸರಿನಾ. ಆಮೇಲೆ ನೆಕ್ಸ್ಟ್ ಯಾಸಾನ್ ಏನ್ ಮಾಡ್ತಾ ಇದೀರಾ, ಇದೆಲ್ಲ ಯಾಕೆ ಮಾಡ್ತಾ ಇದೀರಾ, ನಿಲ್ಸಿ ಅಂತ ಅವ್ನು ರೋಡ್ ತಿರ್ಸ್ಕೊತಾ ಇರ್ತಾನೆ. ಆಮೇಲೆ ಲೂಫಿನೂ ಅಷ್ಟೇ, ನಾಮಿನೂ ಅಷ್ಟೇ, ಲೂಫಿ ಅವ್ನು ಸಿಕ್ಕಾಬಿಟ್ಟೆ ಸ್ಟ್ರಾಂಗು ನೋಡ್ಕೋ ಅಂತ ಅವ್ನು ಹೇಳ್ತಾನೆ. ಲೂಫಿ ಅಂತ ಗೆದ್ದುಬಿಟ್ಟು ಬರ್ತಾನೆ, ಅದರ ಬಿಲ್ಡಿಂಗ್ ಎಲ್ಲ ಬಿದ್ದಿರುತ್ತಲ್ಲ ಅಂತ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದಾನೆ ಲೂಫಿ ಇವಾಗ, ಸಿಕ್ಕಾಪಟ್ಟೆ ಸೀರಿಯಸ್ ಸರಿನಾ. ಸಿಕ್ಕಾಪಟ್ಟೆ ಸೀರಿಯಸ್ ಆದ್ಮೇಲೆ ನೆಕ್ಸ್ಟ್ ಆಮೇಲೆ ಸ್ಕಾಪರ್ ಗಬಾನ್ ಮೆನ್ಷನ್ ಮಾಡ್ತಾನೆ ಲೂಫಿ ಹ್ಯಾಟ್ ನ. ನಿನ್ ಹತ್ರ ಹ್ಯಾಟ್ ಇದೆ ಬಾ, ಸಖತ್ತಾಗಿದೆ ನಿನಗೆ ಅಂತ ಹೇಳ್ತಾನೆ. ಸಖತ್ತಾಗಿದೆ ನಿನಗೆ, ನಿನ್ ತಲೆಯಲ್ಲಿ ಏನು ಹೆಲ್ಮೆಟ್ ಹಾಕೊಂಡಿದ್ಯಾ, ವಾರಿಯರ್ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಜೈಂಟ್ಸ್ ಹೆಲ್ಮೆಟ್ ಹಾರ್ನ್ಸ್ ಎಲ್ಲ ಇರೋದು, ಅದಕ್ಕಿಂತ ನಿನ್ಗೆ ಹ್ಯಾಟೇ ಸಿಕ್ಕಾಪಟ್ಟೆ ಸ್ಟೂಟ್ ಆಗುತ್ತೆ ಅಂತ ಅನ್ಸಲ್ವ ನಿನ್ಗೆ ಅಂತ ಅನ್ಸುತ್ತೆ. ಅದಕ್ಕೆ ಅವನು ಮೆನ್ಷನ್ ಮಾಡ್ತಾನೆ. ನೆಕ್ಸ್ಟ್ ಕಿತ್ಕೊಳಕ್ಕಿಂತ ಬರ್ತಾನೆ. ಇದು ಮೊದ್ಲಿ ಒಂಥರ ಗ್ಯಾತ್ಲಿಂಗ್ ಗ್ಯಾತ್ಲಿಂಗ್ ತರ ಯೂಸ್ ಮಾಡ್ತಾನೆ, ಅಂದ್ರೆ ಪಂಚ್ ಮಾಡಕ್ ಟ್ರೈ ಮಾಡ್ತಿಲ್ಲ ಅವನು, ಪಂಚ್ ಮಾಡಕ್ ಟ್ರೈ ಮಾಡ್ತಿಲ್ಲ, ಕೀನ ಗ್ರಾಬ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾನೆ ಅವನು. ಕೀನ ಗ್ರಾಬ್ ಮಾಡ್ಕೊಂಡು ಗ್ಯಾಟ್ಲಿಂಗ್ ಸ್ಟೈಲ್ ಅಲ್ಲೇ ಕೀನ ಅಂತ ಕಿತ್ಕೊಳಕ್ ನೋಡಿದ್ದಾನೆ. ಅರೆ ಮಾಮೂಲಿ ಸ್ಕಾಪರ್ ಗಬಾನ್ ಕೊಡಲ್ಲ, ಆಟ ಆಡಿಸ್ತಿದ್ದಾನೆ ಅವನು. ಆಮೇಲೆ ಅವ್ನ ಹ್ಯಾಟ್ ಬಗ್ಗೆ ಮೆನ್ಷನ್ ಮಾಡಿದ ತಕ್ಷಣ ಲೂಫಿ ಹೇಳ್ತಾನೆ, ಇದು ನನ್ಗೆ ಶಾಂಕ್ಸ್ ಕೊಟ್ಟಿರೋದು, ಶಾಂಕ್ಸ್ ನ ಮತ್ತೆ ಅವನಿಗೆ ನನ್ಗೆ ಮತ್ತೆ ಅವ್ರನ್ನ ರಿಟರ್ನ್ ಮಾಡಕ್ಕೆ ನನಗೆ ಕೊಟ್ಟಿರೋದು ಅಂತ ಹೇಳ್ತಾನೆ. ಅದನ್ನ ನೀನ್ ಇಟ್ಕೊಂಡಿರೋ ಅಂತ ಕೊಟ್ಟಿರೋದು ಶಾಂಕ್ಸ್ ನನಗೆ ಅಂತ ಶಾಂಕ್ಸ್ ಬಗ್ಗೆ ನೀಟಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಸ್ಕಾಪರ್ ಗಬಾನ್ ಅಂತ ರೇಗ್ಸಕ್ಕೆ ಅಂತ ಇಟ್ಕೊಳಕ್ ಮಡಿಕೊಂಡಿರಕ್ಕೆ ಅಂತ ಕೊಟ್ಟಿರೋದ, ನಿನ್ಗೆ ಓನಾಗಿ ಇಟ್ಕೊಳಕ್ಕೆ ಅಂತ ಕೊಟ್ಟಿಲ್ವಾ ಅಂತ ಸ್ಕಾಪರ್ ಗಬಾನ್ ಹೇಳ್ತಾನೆ. ನೀನ್ ಅದ್ರ ಹಂಗೆಲ್ಲ ಹೇಳಿದ್ದಾನು, ಡಿಫ್ರೆಂಟ್ ಆಗಿ ಹೇಳಿದ್ದಾನು ಅಂತ ಲೂಫಿನು ಸಿಕ್ಕಾಪಟ್ಟೆ ಪಿಸ್ಸಾಕ್ಬಿಟ್ಟಿದ್ದಾನೆ ಅವನ್ ಮಾತ್ರ. ಮತ್ತೆ ಶಾಂಕ್ಸ್ ಬಗ್ಗೆನೂ ಆ ತರ ಎಲ್ಲ ಮಾತಾಡಬಾರ್ದ, ಶಾಂಕ್ಸ್ ಬಗ್ಗೆ ಮತ್ತೆ ಡಿಪೆಂಡ್ ಮಾಡ್ಕೊಂಡು ಹೋಗ್ತಾನೆ. ಲೂಫಿ ಶಾಂಕ್ಸ್ ಮುಗಿಯೋದ ಕತೆ ಇರುತ್ತೆ. ಆಮೇಲೆ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂಥರ ಕ್ರೇಜಿ ಏನಪ್ಪ ಅಂದ್ರೆ, ಸ್ಕಾಪರ್ ಗಬಾನು ಈ ಕೀ ತುದಿ ಇದೆಯಲ್ಲ, ಈ ಕೀ ತುದಿನ ಏನ್ ಮಾಡ್ಬಿಡ್ತಾನೆ, ಲೂಫಿ ಬಾಯಿ ಒಳಗಡೆ ಹಾಕ್ಬಿಡ್ತಾನೆ ಅಂತ ಹೀಗೆ ಬಾಯಿ ಒಳಗಡೆ ಹಾಕ್ಬಿಟ್ಟು. ಲೂಫಿ ಮಾಮೂಲಿ ಆಬ್ವಿಯಸ್ಲಿ ಅವ್ನ ಸ್ಕಿನ್ ಎಲ್ಲ ಫುಲ್ ರಬ್ಬರ್ ಆಗಿರೋದು, ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಆ ಲೂಫಿದು ಟಿಪ್ಪು ಏನಿರುತ್ತೆ ಫುಲ್ ಕೀದು ಟಿಪ್ಪು ಇದೇ ತರಾನೇ ಅವ್ನ ಮುಖ ಎಲ್ಲ ಟರ್ನ್ ಔಟ್ ಆಗ್ಬಿಡುತ್ತೆ, ದೊಡ್ಡ ಜೈಂಟ್ ಸೈಜ್ ಕೀ ಎಡ್ಸ್ ತರ ಆತರ ಅವ್ನ ಮುಖ ಎಲ್ಲ ಟರ್ನ್ ಔಟ್ ಆಗ್ಬಿಟ್ಟು ಕೀ ಶೇಪ್ ಅಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಆಗ್ಬಿಡುತ್ತೆ ಮುಖ ಎಲ್ಲ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ಮಾತ್ರ ಫುಲ್ ಆಟ ಆಡ್ತಿದ್ದಾರೆ ಸರಿನಾ. ಹಿಂಗ್ ಬಾಯಿ ಒಳಗಡೆ ಹಾಕ್ಬಿಟ್ಟು ಕೀನ ಬಿಟ್ಬಿಡ್ತಾನೆ, ನಂಗೆ ಕೀನ ಪುಷ್ ಮಾಡ್ಬಿಡ್ತಾನೆ ನಂಗೆ. ಅದಕ್ಕೆ ಲೂಫಿ ಆ ಕೀ ಜೊತೆನೆ ಹೋಗಿ ಹಿಂದೆ ಬೀಳ್ತಾ ಇದ್ದಾನೆ ಸರಿನಾ. ಕೀ ಅವ್ನ ಬಾಯಿಂದ ಬೇರೆ ಹೋಗಿದ್ದೆ, ಅವ್ನ ಹಿಂದೆ ಬೀಳ್ತಾ ಇರ್ತಾನೆ. ಬೀಳ್ತಾ ಇರ್ಬೇಕಾದ್ರೆ ಸ್ಕಾಪರ್ ಗಬಾನ್ ಮತ್ತೆ ಬಂದು ಅವನ ಜೈಂಟು ಆಕ್ಸ್
ಅವನ ಆಕ್ಸ್ 2 ಕೈಯಲ್ಲೂ ಆಕ್ಸ್ ತಗೊಂಡು ಇನ್ನೇನ್ ಮುಂದೆ ಬರ್ತಾ ಇದ್ದಾನೆ. ಅದಕ್ಕೆ ಜೋರೋ ನೋಟಿಸ್ ಮಾಡ್ತಾನೆ, ಆಕ್ಸಸ್ ಅಂತೆಲ್ಲ ಫುಲ್ ನೋಟಿಸ್ ಮಾಡ್ಬಿಟ್ಟು ಕೊಡ್ಲಿಲ್ಲ ತತ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಗ್ರೀಮ್ ಥ್ರೋಯಿಂಗ್ ಅಂತ. ಸೊ 2 ಆಕ್ಸ್ ಸ್ವಿಂಗ್ ಮಾಡಿ ಲೂಫಿ ನೋಟಿಸ್ ಮಾಡ್ತಾನೆ, ಆಕ್ಸ್ ಅಂತ ಬಂದು ಮಾಡ್ತಾ ಇದ್ದಾನೆ. 2 ಕಡೆನು ಸ್ವಿಂಗ್ ಮಾಡಿ ಒಂದೇ ಸ್ಲೈಡ್ಸ್ ಸಿಕ್ಕಂತ ಹಿಂಗಂತಾನೆ 2 ಆಕ್ಸಲ್ ಸ್ಕಾಪರ್ ಗ್ಯಾಬಾನ್. ಇದು ಲೂಫಿ ಡಾಡ್ಜ್ ಮಾಡುವಂತ ಜೋರ ಕಿರ್ಚ್ಕೋತಾನೆ, ಯಾಕಂದ್ರೆ ಅಷ್ಟು ಸ್ಲೈಸಸ್ ಅವ್ನು ಮಾಡಿದ್ ಒಂದೇ ಸರಿನೇ. ಆದ್ರೆ ಏರ್ ಪ್ರೆಷರ್ಗೆ ಎಲ್ಲಾ ಕಡೆಯಿಂದನೂ ಸ್ಲೈಸ್ ಎಲ್ಲಾ ಕಡೆಯಿಂದನೂ ಬರ್ತಾ ಇದೆ. ಅದು ಲೂಫಿಗೆ ವಾರ್ಮ್ ಮಾಡ್ತಾನೆ ಜೋರೋ. ಸಾರಿ ಗಾಯ್ಸ್, ಅಲ್ಲಿ ಟೆಂಪ್ಟೇಷನ್ ಎಲ್ಲ ಬ್ಯಾಂಡ್ ಬಾರಿಸ್ತಾರಲ್ಲ, ಇಲ್ಲೂ ಸ್ಕಾಪರ್ ಗಬಾನು ಲೂಫಿನ ಬ್ಯಾಂಡ್ ಬಾರಿಸ್ತಾವನೆ. ಸಗದಾಗಿದೆ, ಸರಿನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಸಾರಿ. ಇವಾಗ ನೆಕ್ಸ್ಟ್ ನಮ್ಗೆ ಸ್ಕಾಪರ್ ಗಬಾನ್ನ ಹಿಂಗೆ ಸ್ಲೈಸ್ ಮಾಡ್ತಾರಲ್ಲ, ಇದು ನೋಡ್ತಾ ಇದ್ರೆ ಡಿಫ್ರೆಂಟ್ ಅಂದ್ರೆ ಸಿಕ್ ಅಂತ ಈ ತರ ಸ್ಲೈಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದ್ರೆ ಪ್ಯಾನಲ್ ಅಲ್ಲಿ ನೋಡಿದ್ರೆ ಅವನು ಒಂದೇ ಸ್ಲೈಸ್ ಮಾಡಿರೋದು ಅಂತ ಅನಿಸ್ತಾ ಇದೆ. ಇದೇನಾರ ಒಂದೇ ಒಂದ್ ಸ್ಲೈಸ್ಗೆ ಇಷ್ಟೊಂದೆಲ್ಲ ಆಗಿದೆ ಅಂತ ಅಂದ್ರೆ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಂದೇ ಸ್ಟ್ರೈಕ್ ಮಾಡೋದು ಒಂದೇ ಸ್ಟ್ರೈಕ್ ಮಾಡೋದು, ಆದ್ರೆ ಸಕ್ಕತ್ತ ಸಿಕ್ಕಾಪಟ್ಟೆ ಸ್ಟ್ರೈಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದು ಒಂದೇ ಆಗಿದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತೆ ಅದರ ಸ್ಟ್ರೈಕ್ ಮಾಡಿದ ತಕ್ಷಣ ಅದು ಒಂದೇ ಒಂದ್ ಸ್ಟ್ರೈಕು ಲೂಫಿ ಹತ್ರ ಬರ್ತಾ ಇದೆ. ಯಾಕಂದ್ರೆ ಅದು ಎಲ್ಲಾ ಕಡೆನೂ ಸ್ಟ್ರೈಕ್ ಹೋಗ್ತದೆ. ಇಡೀ ಫುಲ್ ಬಿಲ್ಡಿಂಗ್ ಏನಿದ್ರೆ ಆ ಟವರ್ ಪೂರ್ತಿನೂ ಆ ಸ್ಟ್ರೈಕ್ ಎಲ್ಲಾ ಕಡೆನೂ ಫುಲ್ ಸ್ಪ್ರೆಡ್ ಆಗ್ತಾ ಇದೆ. ಸರಿನಾ? ಅದರಲ್ಲಿ ಒಂದು ಸ್ಟ್ರೈಕ್ ಮಾತ್ರ ಲೂಫಿ ಹತ್ರ ಹೋಗ್ತಾ ಇದೆ ಅವ್ನ್ ಹೊಡಿಯೋದಿಕ್ಕೆ. ಲೂಫಿ ಹಿಂಗೆ ಫುಲ್ ಆಕಾಶದಲ್ಲಿ ಹಿಂಗೆ ಆಡ್ಕೊಂಡು ಬೀಳ್ತಾ ಇದ್ದಾನೆ. ಅವಾಗ ಜೋರೋ ಬಂದ್ಬಿಟ್ಟು ಅವನ್ ಸೋರ್ಡ್ ನ ತೆಗ್ದಿ ಅದನ್ನ ಡಾಡ್ಜ್ ಮಾಡ್ತಾನೆ, ಅದನ್ನ ತಡಿತಾನೆ ಸ್ಟ್ರೈಕ್ ನ. ಸರಿನಾ? ಆಮೇಲೆ ತಡೆದಾಗಿದ ತಕ್ಷಣ ನೆಕ್ಸ್ಟ್ ನಮ್ಗೆ ಸ್ಕಾಪರ್ ಗಬಾನ್ ಹೇಳ್ತಾನೆ, ನಿನ್ ಕ್ರೂ ಮೇಟ್ಸ್ ಎಲ್ಲ ಸಖತ್ತಾಗಿದ್ದಾರೆ ಅಂತ, ನಿನ್ಗೆ ನೈಸ್ ಕ್ರೂ ಸಿಕ್ಕಿದೆ ನಿನಗೆ ಅಂತ ಅನ್ಕೋತಾನೆ. ಆಮೇಲೆ ನೆಕ್ಸ್ಟ್ ಆ ಸ್ಟ್ರೈಕ್ ಏನೆಲ್ಲ ಬಿಲ್ಡಿಂಗ್ ಎಲ್ಲ ಹೋಗಿತ್ತು, ಒನ್ ಆಫ್ ದಿ ಕೆಸಲ್ ಇರುವಂತ ಒನ್ ಆಫ್ ದಿ ಟಾಪ್ ಟವರ್ ಅದು ಆ ಬಿಲ್ಡಿಂಗ್ ಅಲ್ಲಿ ಇದ್ದು. ಆ ಟವರ್ ಇವ್ ಮಾಡಿರೋ ಸ್ಟ್ರೈಕ್ ಆ ಇಡೀ ಬಿಲ್ಡಿಂಗ್ ಏನೇ ಬೀಳ್ತಾ ಇದೆ ಕ್ಯಾಸಲ್ ಇಂದ. ಅಷ್ಟು ಕ್ರೇಜಿ ಆಗಿದೆ, ಫುಲ್ ಬಿಲ್ಡಿಂಗ್ ಎಲ್ಲ ಬೀಳ್ತಾ ಇದೆ. ಆಮೇಲೆ ಹಿಂಗೆಲ್ಲ ನೈಸ್ ಕ್ರೂ ಸಿಕ್ಕಿದೆ ನಿನ್ಗೆ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ರೋಡು ಮತ್ತೆ ನಾವಿ ಮಾತ್ರ ಫುಲ್ ಶಾಕ್ ಅಲ್ಲಿದ್ದಾರೆ, ಫುಲ್ ಶಾಕಿಂಗ್ ಅಲ್ಲಿದ್ದಾರೆ. ಅವ್ರು ಮಾತ್ರ ಏನಪ್ಪ ಇದು ಅಂತ. ಆಮೇಲೆ ನೆಕ್ಸ್ಟ್ ನಮ್ಗೆ ಸಿಗುತ್ತೆ ಲೂಫಿ ಸೂಪರ್ ಸೀರಿಯಸ್. ಇವಾಗ ಗೇರ್ 5 ಹೋಗ್ತಾನೆ ಲೂಫಿ ಗೇರ್ 5 ಹೋಗ್ತಾನೆ. ಮತ್ತೆ ಝೋರೋನು 3 sword ಸ್ಟೈಲ್ಸ್ ತೆಗಿತಾನೆ. ಆಮೇಲೆ ಇನ್ನೊಂದು ನೀವು ನೀಟಾಗಿ ನೋಟಿಸ್ ಮಾಡ್ಬೇಕಾಗಿದ್ದೀರಪ್ಪ ಅಂದ್ರೆ, ಈಗ ಲೂಫಿ ಅವನ ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡಿದ್ದ, ಅದರಲ್ಲಿ ಹಾರ್ನ್ಸ್ ಇತ್ತು, ವೈಕಿಂಗ್ ಹೆಲ್ಮೆಟ್ ಹಾಕೊಂಡಿದ್ದ, ಹಾರ್ನ್ಸ್ ಇತ್ತು. ಇವಾಗ ಗೇರ್ 5 ಜೊತೆಗೆ ಅದು ಸ್ವಲ್ಪ ಬ್ಲೆಂಡ್ ಆಗಿದೆ ಅಂತಾನೆ ಅನ್ಬೋದು. ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ. ಹಾರ್ನ್ಸ್ ಬಂದಿದೆ ಅವನಿಗೆ, ಅದೇ ಅವನಿಗೆ ಹೆಲ್ಮೆಟ್ ನೀಟಾಗಿ ಕಾಣಿಸ್ತಿಲ್ಲ, ಅವ್ನ ಹೇರ್ಸ್ ಇಂದ ಕವರ್ ಆಗ್ಬಿಟ್ಟಿದೆ ಅನ್ಸುತ್ತೆ ಹೆಲ್ಮೆಟ್. ಹಾರ್ನ್ಸು ವಿತ್ ಗೇರ್ 5 ಲೂಫಿ ಪೀಕ್ ಅದಿದೆ, ಸಖತ್ತಾಗಿದೆ. ಮತ್ತೆ ಅವನ ಕೈಯಲ್ಲಿ ಒಂದು ಆಕ್ಸ್ ಹಿಡ್ಕೊಂಡು ಬರ್ತಾನೆ. ಮತ್ತೆ ಝೋರೋನು ಇವಾಗ 3 sword ಸ್ಟೈಲ್ ಬರ್ತಾನೆ. ಪಾಸ್ವರ್ ಹೋಗೋಣ ಅಂತ ಹೇಳ್ತಾನೆ. ಝೋರೋನು ರೈಟ್ ಅಂತ ಹೇಳ್ತಾನೆ, ಹೋಗ್ತಾ ಇದ್ದಾನೆ ಸ್ಕಾಪರ್ ಗಬಾನ್ಗೆ ಹೊಡೆಯೋದಿಕ್ಕೆ. ಆಗ ಸ್ಕಾಪರ್ ಗಬಾನು ಅವನು ಸ್ಪೆಕ್ಸ್ ಹಾಕೊಂಡಿರ್ತಾನೆ. ನನಗೂ ಸ್ಪೆಕ್ಸ್ ಸ್ಕಾಪರ್ ಗಬಾನ್ ಇದ್ದಾರೆ ಒಂದು ಬ್ಲೂ ಇರುತ್ತೆ, ಹಿಂಗೆ ಸ್ಪೆಕ್ಸ್ ಹಾಕೊಂಡು ನಿಂಗಿರ್ತಾರಲ್ವಾ, ಸ್ಪೆಕ್ಸ್ ಹಾಕೊಂಡಿದ್ದಾದ್ಮೇಲೆ ಅವನು ಲೂಫಿ ಗೇರ್ 5ಗೆ ಹೋಗಿದ ತಕ್ಷಣ ಓ ಇದೇನಾ ವೈಟ್ ಫಾರ್ಮು, ನಾನು ಇದೇನಾ ನೋಡಿದ್ದು ಅಂತ ಅವನು ಸ್ಪೆಕ್ಸಿಂಗ್ ಇಳಿಸ್ಬಿಟ್ಟು ಕ್ರೇಜಿಯಾಗಿ ಹೇಳ್ತಾರೆ. ಸರಿನಾ? ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದೇನಾ ನಾನು ನೋಡಿದ್ದು, ನಾನು ಕೇಳಿಸ್ಕೊಂಡಿದ್ದು ವೈಟ್ ಫಾರ್ಮ್ ಇದೇನಾ ಅಂತ ಹೇಳ್ಕೊಂಡಿರ್ತಾನೆ. ಆಮೇಲೆ ನೆಕ್ಸ್ಟ್ ನಮ್ಗೆ ಆ ಬಿಲ್ಡಿಂಗ್ ಏನ್ ಬಿದ್ದಿತ್ತು ಆ ಟವರ್ ಇಂದ ಅದು ಅಂಡರ್ ಗ್ರೌಂಡ್ ಒಳಗಡೆ ಹೋಗಿ ಬೀಳ್ತಾ ಇದೆ. ಇದೇನಾದ್ರೂ ಲೋಕಿ ಹತ್ರ ಬಿದ್ರೆ ಸೂಪರ್ ಆಗಿರುತ್ತೆ. ಸರಿನಾ? ಯಾಕಂದ್ರೆ ಲೋಕಿ ಇವಾಗ ನಾಕ್ಔಟ್ ಆಗಿ ಬಿದ್ದಿದ್ದಾನೆ, ಅವನಿಗೆಲ್ಲ ಫುಲ್ ಚುಚ್ಬಿಟ್ಟಿದ್ದಾರೆ. ಎಲ್ಲ 3 ಸುತ್ತು ಸರ್ಬರಸ್ತು 3 ಕತ್ತಿ ಬಂದು ಚುಚ್ಚಿತ್ತು ಹೊಟ್ಟೆಗೆ. ಇವಾಗ ಏನಾರ ಈ ಬಿಲ್ಡಿಂಗ್ ಹೋಗಿ ಅವ್ನು ಪ್ರಜ್ಞೆ ತಪ್ಪು ಬಿದ್ದಿದ್ದಾಗ ಆ ಬಿಲ್ಡಿಂಗ್ ಏನಾರು ಬಂದು ನಿಮ್ಗೆ ತಕ್ಕತೆಗೆ ಓಡಾಡಿದ್ರೆ ಅವನು ಏನಾಯ್ತು ನಂಗೆ ಅಂತ ಫುಲ್ ಎಚ್ಚರ ಆಗ್ಬಿಡ್ತಾನೆ ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋಗಿ ಬೀಳುತ್ತೆ ಅಂತ ಸ್ಪೆಸಿಫಿಕ್ ಆಗಿ ತೋರಿಸಿಲ್ಲ, ಅದು ಅವನ ಹತ್ರ ಹೋಗಿ ಬಿದ್ರೆ ಸಖತ್ ಕ್ರೇಜಿ ಆಗಿರುತ್ತೆ. ಆಮೇಲೆ ಇವಾಗ ಝೋರೋ ಮತ್ತೆ ಲೂಫಿ ಇಬ್ರು ಟಪ್ ಆಗಿದ್ದಾರೆ. ಹೋಗಿ ಅವ್ನಿಗೆ ಸ್ಕಾಪರ್ ಗಬಾನ್ಗೆ ಹೋಗಿ ಅಟ್ಯಾಕ್ ಮಾಡೋದಿಕ್ಕೆ ಅಂತ ಅಟ್ಯಾಕ್ ಮಾಡ್ತಾ ಇದಾರೆ. ಅವ್ನು ಸ್ಕಾಪರ್ ಗಬಾನ್ ರೆಡಿ ಅಂತ ಹಿಂಗ್ ಫುಲ್ ಇಟ್ಕೊಂಡಿದ್ದಾನೆ. ಹಿಂಗ್ ನೋಡಿದ ತಕ್ಷಣ ಇನ್ನೇನು ಅವ್ರಿಬ್ರು ಸೇರ್ಕೊಂಡು ಇವ್ನಿಗೆ ಅಟ್ಯಾಕ್ ಮಾಡ್ಬೇಕು. ಸ್ಕಾಪರ್ ಗಬಾನ್ ಅವ್ನು 2 ಕೈಲಿಂದ ಆಕ್ಸ್ನ ಚಿಕ್ಕದ ಕೆಳಗಡೆ ಬಿಸಾಕಿ 2 ಕೈನ ಮೇಲೆ ಇಟ್ಬಿಟ್ಟು ಐ ಗಿವ್ ಅಪ್
ನಾನ್ ದಿಕ್ಕೊಡ್ತೀನಿ, ನಾನೇನು ಮಾಡಲ್ಲ ಇಲ್ಲ ಅಂತ ಫುಲ್ ಸರೆಂಡರ್ ಆಗ್ಬಿಡ್ತೇನೆ. ನಾನು ಸರೆಂಡರ್ ಆಗ್ಬಿಡ್ತೀನಿ ಅಂತ ಫುಲ್ ಕೇಳ್ಬಿಡ್ತಾನೆ. ಇವ್ರಿಬ್ರು ಸಿಕ್ಕಾಪಟ್ಟೆ ಸಾಕು. ಇನ್ನೇನು ಅವ್ರು ಅಟ್ಯಾಕ್ ಮಾಡಕ್ಕೆ ಅಂತ ಹೋಯ್ತಾ ಇದ್ರು ಇಬ್ರು. ಸೋರ ಕತ್ತಿಲಿ ಲೂಫಿ ಗೇರ್ 5 ತಲ್ಲಿ ಇನ್ನೇನು ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ರು. ಏಯ್ ನೀನ್ ಆಟಾಡ್ತೀಯ ನಮ್ ಜೊತೆ ಜೋರ ಫುಲ್ ಪಿಸ್ ಆಗ್ಬಿಡ್ತಾನೆ ಅವ್ನು. ಫುಲ್ ಏನ್ ನೀವು ಬುದ್ಕ ಹಾಕ್ಬಿಟ್ಟಾರೆ, ಇಷ್ಟೊತ್ತಲ್ಲ ಆಟಾಡಿಸ್ತೀಯಾ ಅದೆಲ್ಲ ಫುಲ್ ಇರ್ತಾರೆ. ಅವ್ರು ಕಾಪರ್ ಹೇಳ್ತಾನೆ, ನಿಮ್ಗೆ ಗೊತ್ತಲ್ಲ ನಾನು ನಿಮ್ಮನ್ನ ಸಾಯಿಸ್ಬೇಕು ಅಂತ ಏನು ಹೋಗ್ತಾ ಇರ್ಲಿಲ್ಲ, ನಿಮ್ ಜೊತೆ ಸುಮ್ಮನೆ ಆಟ ಆಡ್ತಿದ್ದೆ, ಮಜಾ ಮಾಡ್ತಿದ್ದೆ ಅಷ್ಟೇ ನಾನು ಅಂತ ಹೇಳ್ತೀನಿ, ಜೋಕ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಲೂಫಿಗೆ ಸಿಕ್ಕಾಬಿಡ್ಬೇಕು, ನೀನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನ ಸ್ಲೈಸ್ ಮಾಡುದಲ್ಲ ಸ್ಲೈಸ್ ಆಗೋರ್ಬೇಕು, ನೀನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡೆ ಅಂತೆಲ್ಲ ಫುಲ್ ಹೇಳ್ತಾನೆ. ನಾನೇನ್ ನೀನ್ ಸಾಯಿಸ್ಬೇಕು ಅಂತ ಅನ್ಕೊಂಡಿಲ್ಲ, ಬೇಕಾದ್ರೆ ನೋಡ್ಕೊಂಡು ನೀನು ಬದುಕಿದ್ಯಾ ತಾನೇ ಅಂತ ಹೇಳ್ತಾನೆ. ಹೌದು ಕರೆಕ್ಟ್, ನಾನು ಬದುಕಿದ್ದೀನಿ ಅಂತ ಲೂಫಿ ಸ್ವಲ್ಪ ಸವಾಲ ಮಾಡ್ಕೊತಾನೆ. ಆಮೇಲೆ ಕೀ ನೋಡು, ಕೀ ನಾನು ಅವಲೇ ನಿನ್ ಬಾಯಲ್ಲಿ ಹಾಕ್ತಾಗ ನಿನ್ನ ಅವಲೇ ಕೊಟ್ಬಿಟ್ಟಿದ್ದೆ, ಕೀ ನೋಡು ನೀನ್ ಹಿಂದೆನೆ ಬಿದ್ದಿದೆ ಅಂತ ಹೇಳ್ತಾನೆ. ಹೌದು ಕೀನು ನೋಡ್ತಾನೆ ಲೂಫಿ, ಇಲ್ಲೇ ಬಿದ್ದಿದೆ ಅಂತ ಹೇಳ್ತಾನೆ. ಕೀನು ಬಿದ್ದಿದೆ ಅಂತ ಹೇಳ್ತಾನೆ. ಆಮೇಲೆ ಇಷ್ಟೆಲ್ಲ ಆಗಾದ್ಮೇಲೆ ಇಷ್ಟೊಂದೆಲ್ಲ ಮಾಡಿದ್ನಲ್ಲ ಸ್ಕಾಪರ್ ಗಬಾನ್ ಅಂತ ಹೇಳ್ಬಿಟ್ಟು, ಇವಾಗ ರೋಡ್ಗೆ ಒಬ್ಬನಿಗೆ ಇಲ್ಲಿರೋರ್ಗೆ ಸ್ಕಾಪರ್ ಗಬಾನ್ ನ ರಿಯಲ್ ಐಡೆಂಟಿಟಿ ಅಂದ್ರೆ ಯಾಸನ್ನ ರಿಯಲ್ ಐಡೆಂಟಿಟಿ ಸ್ಕಾಪರ್ ಗಬಾನ್ ಪೈರೇಟ್ ಕ್ರೂ ನ ಲೆಫ್ಟ್ ಹ್ಯಾಂಡ್ ಅಂತ ಗೊತ್ತಿರೋದು. ಅದನ್ನ ಇವಾಗ ಹೇಯ್ ಲೂಫಿ ಜೋರೋ ನಾಮಿ ಇವ್ರು ಯಾರೋ ಗೊತ್ತಾ ನಿಮ್ಗೆ ಅಂತ ಹೇಳಕ್ಕೆ ಅಂತ ಹೋಗ್ತಾನೆ. ಇವ್ರು ಯಾರು ಗೊತ್ತಾ ನಿಮ್ಗೆ, ದಿಸ್ಕ ಯಾರು ಅಂತ ಗೊತ್ತಾ ನಿಮ್ಗೆ ಅಂತ ಕೇಳಕ್ ಹೋಗ್ತಾನೆ. ಅದಕ್ಕೆ ಸ್ಕಾಪರ್ ಗಬಾನ್ ತಡಿತಾನೆ ಅದನ್ನ. ಈಗ ಈ ಟೈಮ್ ಅಲ್ಲಪ್ಪ ಅದು, ಈ ಟೈಮಲ್ಲೆಲ್ಲ ಹೇಳ್ಬಾರ್ದು ಅದನ್ನೆಲ್ಲ. ಸ್ಕಾಪರ್ ಗಬಾನು ರೋಡ್ ನ ತಡಿತಾನೆ, ಹೇಳ್ಬೇಡ ಅದನ್ನೆಲ್ಲ ಅಂತ. ಅಲ್ಲಿಗೆ ನಿಂತ್ಕೋತಾನೆ. ಸರಿ, ನಿಂತ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಕಾಪರ್ ಗಬಾನು ಅವನ ಕ್ಲೋಕ್ ತಗೊಂಡು ಮತ್ತೆ ಟೋಪಿ ಇಟ್ಟನಲ್ಲ, ಟೋಪಿನ ಹಾಕೊಂಡು ಇನ್ನೇನು ಹೊರಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಕೀ ಎಲ್ಲ ಕೊಟ್ಟಾಯ್ತಲ್ಲ, ಹೊರಡಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ. ಏನಪ್ಪಾ ಅಂದ್ರೆ, ನೀವು ಹೊರಡೋ ಟೈಮ್ಗೆ, ನೀವು ಎಲ್ಬಾಫ್ ನ ಬಿಟ್ಟು ಹೊರಡೋ ಟೈಮ್ಗೆ ಎಲ್ಬಾಫ್ ಏನಾದ್ರು ಸೇಫ್ ಆಗಿದ್ರೆ ಮತ್ತೆ ವಾಪಸ್ ಬಂದು ನನ್ನ ಮೀಟ್ ಮಾಡಿ ಅಂತ ಹೇಳ್ತಾನೆ. ಓಕೆ, ಯಾಕೆ ಈ ವಿಷಯ ಹೇಳ್ದ ಅಂದ್ರೆ, ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ ಗಾಡ್ಸ್ ನೈಟ್ಸ್ ಗಳು ಅರೈವ್ ಆಗಿದ್ದಾರೆ ಎಲ್ಬಾಫ್ಗೆ ಅಂತ. ಎಲ್ಬಾಫ್ಗೆ ಇವಾಗ ಬಂದ್ಬಿಟ್ಟು ಅವರು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದಾರೆ. ಅದಕ್ಕೋಸ್ಕರ ಸ್ಕಾಪರ್ ಗಬಾನ್ ಇದನ್ನ ವಿಯರ್ಡ್ ಹಾಕಿ ಸೆನ್ಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ಡೇಂಜರಸ್ ಆಗ್ಬಹುದು ಅಂತ ಹೇಳಿ ಇವಾಗ ಅವನು ಹೊರಟಾದ್ಮೇಲೆ ಮೋಸ್ಟ್ಲಿ ಅವನು ರಿಪ್ಲಿ ಮತ್ತೆ ಕಾಲಿನ್ ಹತ್ರ ಹೋಗಿ ಅವ್ರನ್ನ ಸೇಫ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಕಾಪರ್ ಗಬಾನ್ ಅವನೇನು ಸುಮ್ಮನೆ ಕುತ್ಕೊಂಡು ಮಜಾ ಮಾಡಲ್ಲ, ಏನೇನು ಹಾಕೊಳ್ಳಿ ಬಿಟ್ಬಿಟ್ಟು ಅಂತ ಸುಮ್ಮನೆ ಆಗ್ಬಿಡಲ್ಲ. ಅವನು ಹೋಗಿ ಅವ್ನ ಫ್ಯಾಮಿಲಿನಂತೂ ಅವ್ನು ಕಾಪಾಡ್ತಾನೆ. ಅದಕ್ಕೋಸ್ಕರ ಅವ್ರಿಬ್ಬರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹೋಗ್ತಾ ಇರ್ಬೋದು. ಅದಕ್ಕೋಸ್ಕರ ಇದೆಲ್ಲ ಆದ್ಮೇಲೆ ಎಲ್ಬಾಫಿನ ಸೇಫ್ ಆಗಿದ್ರೆ ಬಂದ್ ನನ್ನ ಮೀಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸರಿನಾ, ಹೇಳ್ತಾ ಬೇಕಂದ್ರೆ ಜೋರಾಗು ಮತ್ತೆ ಲೂಫಿಗೂ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಇಷ್ಟದೆಲ್ಲ ಆದ್ಮೇಲೆ ಮಾಡಿದ್ರೆ ನಾನೇ ಮತ್ತೆ ಮೀಟ್ ಮಾಡ್ಬೇಕು, ನಿಮ್ಮನ್ನೆಲ್ಲ ಮೀಟ್ ಮಾಡಕ್ ಬರಲ್ಲ, ನಿಮ್ಮನ್ನ ಯಾಕೆ ಮೀಟ್ ಮಾಡ್ಬೇಕು ನಾನು ಮತ್ತೆ ಇಷ್ಟೆಲ್ಲ ಮಾಡಾದ್ಮೇಲೆ ಕೀ ಕೊಟ್ಟಿದ್ದೀರಾ ಆದ್ರೂ ಮೀಟ್ ಮಾಡಲ್ಲ, ಮತ್ತೆ ಮೀಟ್ ಮಾಡಲ್ಲ ಅಂತ ಫುಲ್ ಜಗಳ ಆಡ್ತಿದ್ದಾರೆ. ಸ್ಕಾಪರ್ ಗಬಾನ್ ಹತ್ಕೊಂಡು ಎತ್ಕೊಂಡು ಹೋಗ್ತಾನೆ. ಆಮೇಲೆ ನಮ್ಗೆ ಸಣ್ಣದಾಗಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಏನಪ್ಪಾ ಅಂದ್ರೆ ಶಾಂಕ್ಸ್ ಮತ್ತೆ ಸ್ಕಾಪರ್ ಗಬಾನ್ ಫ್ಲಾಶ್ ಬ್ಯಾಕ್. ಇದು ಮೋಸ್ಟ್ಲಿ ಇನ್ನೇ ರೀಸೆಂಟ್ ಆಗಿ ಶಾಂಕ್ಸ್ ಬಂದಿದ್ದಾನೆ ಎಲ್ಬಾಫ್ ಅಲ್ಲಿ, ಆ ಟೈಮಲ್ಲೇ ನಡೆದಿರ್ಬೋದು ಅಂತ ಅನ್ಸುತ್ತೆ. ಏನ್ ನಡೆದಿರುತ್ತೆ ಸಿನಾರಿಯೋ ಅಂತ ನಂಗೆ ಅನ್ಸುತ್ತೆ ಅಂದ್ರೆ, ಶಾಂಕ್ಸ್ ಬಂದ್ಬಿಟ್ಟು ಸ್ಕಾಪರ್ ಗಬಾನ್ ನೋಡಿ ಲೂಫಿ ಬರ್ತಾ ಇದ್ದಾನೆ, ಇನ್ನೇನು ರೀಸೆಂಟ್ ಆಗಿ ಎಲ್ಬಾಫ್ ಬಂದ್ಬಿಡ್ತಾನೆ ಲೂಫಿ. ಅವ್ನು ಮೋಸ್ಟ್ಲಿ ಲೋಕಿನ ಬಿಡ್ಸಕ್ ಟ್ರೈ ಮಾಡ್ತಾನೆ ಆಬ್ವಿಯಸ್ಲಿ. ಅದಕ್ಕೋಸ್ಕರ ನೀವು ಅವನ್ಗೆ ಬಿಡಬೇಕು, ಅವನ ನಂಬಿ ನೀವು ಅಂತ ಕೇಳ್ಕೊತಾನೆ. ಅವನ ನಂಬಿ ನೀವು ಅವ್ನಿಗೇನು ತೊಂದರೆ ಆಗಲ್ಲ, ಅವನು ಲೋಕಿನ ಬಿಡಿಸ್ಬೇಕು ಅಂತಾನೆ ನಾನು ತಗೊಂಡ್ ಕಟ್ಟಾಕಿದ್ದೀನಿ. ಆದ್ರೆ ಮತ್ತೆ ಲೂಫಿ ಅದನ್ನ ಲೋಕಿನ ಬಿಡಿಸ್ಬೇಕು ಅಂತಾನೆ ಅನ್ಕೋತಾನೆ. ಅದಕ್ಕೋಸ್ಕರ ಅವನ ನಂಬಿ ನೀವು ಅಂತ ಹೇಳ್ತಾನೆ. ಆದ್ರೆ ಸ್ಕಾಪರ್ ಗಬಾನ್ಗೆ ನೀನ್ ಹೇಳಿದೆ ಅಂತ ನಾನು ನಂಬಿಡ್ಬೇಕಾ ಅಂತ ಹೇಳ್ತಾನೆ. ಆತರ ಅನ್ಕೋತಾನೆ. ಆದ್ರೆ ಶಾಂಕ್ಸ್ ಅದನ್ನ ಕ್ಲಿಯರ್ ಅಪ್ ಮಾಡ್ತಾ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ನೀವು ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ನೀವು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಸೊ ಈಗ ಸಿನಾರಿಯೋ ಏನ್ ಅನ್ಸುತ್ತೆ ಅಂದ್ರೆ, ನನಗೆ ಸ್ಕಾಪರ್ ಗಬಾನ್ಗೆ ಲೂಫಿನ ಟೆಸ್ಟ್ ಮಾಡ್ಬೇಕು ಅಂತ ಅನ್ಸಿರುತ್ತೆ ಸರಿನಾ. ಅವ್ನ ಅಷ್ಟು ಈಸಿಯಾಗಿ ಕೀ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ಅವನೇನು ಸರಿ ಇಲ್ಲ. ಅಕಸ್ಮಾತ್ ಅಟ್ಲೀಸ್ಟ್ ನಾನು ಅವನ ಗೇರ್ 5 ಅಂದ್ರೆ ವೈಟ್ ಫಾರ್ಮ್ ನ ನೋಡ್ಬೇಕು ಅಂತ ಇರ್ತೀನಿ ಅಂತ ಅನ್ಕೊಂಡಿರ್ತಾನೆ ಅನ್ಸುತ್ತೆ. ಅದಕ್ಕೋಸ್ಕರ ಅವ್ನು ವೈಟ್ ಫಾರ್ಮ್ ನೋಡಿದ ತಕ್ಷಣ ಅವ್ನ ಕಿವ ಅಂತ ಕೊಟ್ಬಿಟ್ಟ. ಹಂಗ ಅನ್ಕೊಂಡಿದ್ದೀನಿ ನಾನು. ಅಟ್ಲೀಸ್ಟ್ ನಾನು ಅವನ್ನ ಟೆಸ್ಟ್ ಮಾಡಬೇಕು, ಅವನ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಶಾಂಕ್ಸ್ ಹೇಳಿರ್ತಾನಲ್ಲ, ಇವನು ಲೂಫಿ ಅಂತ ನಾನು ಅವ್ನಿಗೆ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಅವನಿಂದ ನನ್ನ ಕೈಯೆಲ್ಲ ಹೋಗಿದೆ, ಅವನ ಕೈ ಕೊಟ್ಟು ನಾನು ಕಾಪಾಡಿದ್ದೀನಿ ಆ ಥರ ಎಲ್ಲ ಹೇಳಿರ್ತಾನೆ ಆಬ್ವಿಯಸ್ಲಿ. ಅದಕ್ಕೆ ಇವ್ರನ್ನ ಲೂಫಿನ ನೋಡಿದ್ರೆ ನನಗೆ ಗೋಲ್ಡಿ ರಾಜಾ ಅಂದ್ರೆ ನಮ್ಮ ಕ್ಯಾಪ್ಟನ್ ನೆನಪಾಗ್ತಾನೆ. ಅದಕ್ಕೋಸ್ಕರ ಇವ್ರನ್ನ ನಾನು ಎಷ್ಟೊಂದು ನಂಬ್ತೀನಿ. ಅವ್ನು ಒಳ್ಳೆ ಪೈರೇಟೆ ಅವನು. ಅದಕ್ಕೋಸ್ಕರ ಇವ್ನು ಲೋಕಿನ ಬಿಡ್ಸಕ್ಕೆ ಟ್ರೈ ಮಾಡ್ತಾನೆ. ನೀವು ಅವನು ನಂಬಿ ಏನು ತೊಂದರೆ ಇಲ್ಲ ಅದರಿಂದ ಅಂತ ಹೇಳ್ತಾನೆ. ಆದ್ರೆ ಸ್ಕಾಪರ್ ಗಬಾನ್ ಅವ್ನು ಟೆಸ್ಟ್ ಮಾಡಬೇಕು ಅಂತ ಇರ್ತಾನೆ. ಅದಕ್ಕೋಸ್ಕರ ಈ ಸಣ್ಣ ಫೈಟ್ ಇತ್ತು ಅಂತ ಅನ್ಸುತ್ತೆ ನನಗೆ. ಇಷ್ಟು ಇಲ್ಲಿಂದ ನಡೀತು. ಇವಾಗ ಅವ್ನು ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀನಿ, ನೀವು ಎಲ್ಬಾಫ್ ಇಂದ ಹೋಗ್ಬೇಕಾದ್ರೆ ಇನ್ನೂ ಸೇಫ್ ಆಗಿದ್ರೆ ಬಂದ ನೀಟ್ ಮಾಡಿ ಅಂತ. ಅಂದ್ರೆ ಎಲ್ಬಾಫ್ ಅಲ್ಲಿ ಇವಾಗ ಏನೋ ದೊಡ್ಡದಾಗೆ ಆಗತ್ತೆ ಅನ್ಸುತ್ತೆ. ಕ್ರೇಜಿ ಎಲ್ಬಾಫ್ ಅಲ್ಲಿ ಏನೋ ದೊಡ್ಡದಾಗೆ ಆಗಕ್ಕೆ ಹೊರಟಿದೆ ಸರಿನಾ. ಇವಾಗ ನೆಕ್ಸ್ಟ್ ನಾವು
ವಾಲ್ರಸ್ ಸ್ಕೂಲ್ಗೆ ಶಿಫ್ಟ್ ಆಗ್ತೀವಿ. ವಾಲ್ರಸ್ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗಳು ಯಾರು ಆಂಜ್ ಅಂದ್ರೆ ಟೀಚರ್ ಇದಾರಲ್ಲ, ಸಾಲ್ನ ಅಸಿಸ್ಟೆಂಟ್, ಅವರು ಕರ್ಬಿಟ್ಟು ಮಿಸ್ 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 ಅಲ್ಲಿ ನೋಡಿ ಮೇಲ್ ನೋಡಿ ಅಂತೆಲ್ಲ ಫುಲ್ ಆಕಾಶದಲ್ಲಿ ತೋರಿಸಿದ್ರೆ, ಏನ್ ಆಕಾಶದಲ್ಲಿ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಿದ್ದಾರೆ, ಮೇಡಮ್ ಅಲ್ಲೊಂಥರ ಬ್ರಿಡ್ಜ್ ತರ ಇತ್ತು ಅಂತ ಒಂದು ಹುಡುಗ ಹೇಳ್ತಾನೆ, ಮೇಡಮ್ ಅಲ್ಲೊಂಥರ ಪಕ್ಷಿ ತರ ಇತ್ತು ಅಂತ ಇನ್ನೊಂದು ಹೇಳ್ತಾನೆ, ಆಮೇಲೆ ಇನ್ನೊಬ್ಬ ಒಂಥರ ವಿಯರ್ಡ್ ಪಕ್ಷಿ ಒಂಥರ ವಿಚಿತ್ರವಾಗಿತ್ತು ಆ ಪಕ್ಷಿ ಅಂತ ಅವರು ಹೇಳ್ತಾರೆ. ಆಮೇಲೆ ಎಲ್ಲರೂ ಒಂದೊಂಥರ ಹೇಳ್ತಾ ಇರ್ಬೇಕಾದ್ರೆ ಆಂಜ್ ಮೇಲ್ ನೋಡ್ತಾನೆ, ಆದ್ರೆ ಅಲ್ಲಿ ಯಾವುದೇ ತರದ ಏನು ಆಬ್ಜೆಕ್ಟ್ ಏನಾದ್ರೂ ಇರಲ್ಲ. ಸೊ ಇವರೆಲ್ಲ ರೆಫರೆನ್ಸ್ ಮಾಡ್ತಿರೋದು ನೋಡಿದ್ರೆ ನಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಇಟ್ಸ್ ಗುಂಕೋನ ಆರೋ ಪ್ಲೇನ್ ಅಂತಾನೆ ಅನ್ಬೋದು. ಆರೋ ಬರ್ಡ್ ಅವಳು ಅದನ್ನ ಪ್ಲೇ ಮಾಡ್ಕೊಂಡು ಸ್ಕೂಲ್ ಮೇಲೇನೆ ಹೋಗ್ತಾ ಇದಾರೆ. ಇವಾಗ ಅವ್ರ ಪ್ಲಾನ್ ಏನು, ಅಬ್ಸಲ್ಯೂಟ್ಲಿ ಮಕ್ಕಳನ್ನ ಹಾಸ್ಟೇಜ್ ಆಗಿ ತಗೊಂಡು ಕಿಡ್ನಾಪ್ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಬರ್ತಿದ್ದಾರೆ. ಇವಾಗ ಅವರಿಬ್ರು ಸೆಂಟ್ರಲ್ ಮಲ್ಲಿ ಇರುವಂತ ಸ್ಕೂಲ್ ಪಕ್ಕದಲ್ಲೇ, ಸ್ಕೂಲ್ಗೆ ಮತ್ತೆ ಇವರಿರೋ ಜಾಗಕ್ಕೆ ಸಿಕ್ಕಾಬಟ್ಟೆ ಹತ್ರ ಇದೆ. ಅದೇ ಜಾಗದಲ್ಲಿ ಅವರು ಲ್ಯಾಂಡ್ ಆಗ್ತಾರೆ, ಒಂಥರ ಸೇಫ್ ಜಾಗ ತರ. ಇನ್ನೊಂದು ಸ್ಕೂಲ್ ಪಕ್ಕದಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಪ್ಲಾನ್ ಸಾಕಾಗಿದೆ ಇದೇ ಜಾಗದಲ್ಲಿ. ಮತ್ತೆ ಇವ್ರಿಗೆ ಸ್ಕೂಲ್ ಇಲ್ಲಿ ಇತ್ತು ಅಂತ ಮುಂಚೆ ಗೊತ್ತಿರಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೇನು ಇಲ್ಲಿ ಸ್ಕೂಲ್ ಇದೆ ಇದ್ರ ಪಕ್ಕದಲ್ಲಿ ಹೋಗ್ಬೇಕು ಅಂತ ಅವ್ರು ಅನ್ಕೊಂಡ್ ಬಂದಿರಲಿಲ್ಲ. ಅವ್ರ ಮಕ್ಕಳು ಪಾಸ್ ಆಗ್ತಿರ್ಬೇಕಾದ್ರೆ ಓ ಇಲ್ಲಿ ಸ್ಕೂಲ್ ಬೇರೆ ಇದೆ ಅಂತ ಅನ್ಕೊಂಡು ಅದ್ರ ಪಕ್ಕದಲ್ಲೇ ಇವಾಗ ಲ್ಯಾಂಡ್ ಆಗಿದ್ದಾರೆ. ಸರಿನಾ? ಲ್ಯಾಂಡ್ ಆಗ್ಬಿಟ್ಟು ನೆಕ್ಸ್ಟ್ ಗುಂಕೋ, ನಾನು ಇಲ್ಲೇ ಅವ್ರನ್ನ ಸಮನ್ ಮಾಡ್ತೀನಿ, ನಮ್ಗೆ ಬೇಕಾಗಿರೋ ಗಾಡ್ಸ್ ನ ಇಲ್ಲೇ ಸಮನ್ ಮಾಡ್ತೀನಿ ಅನ್ಬಿಟ್ಟು ಅವಳು ಕೈನ ತೋರಿಸಿ ಹಿಂಗೆ ಗ್ರೌಂಡ್ ಮೇಲೆ ಸಮನ್ ಮಾಡ್ತಾಳೆ. ಅವಾಗ ನಮ್ಗೆ ಅಲ್ಲಿ ಸರ್ಕಲ್ ಕಾಣಿಸುತ್ತೆ. ಮತ್ತೆ ಈ ಸರ್ಕಲ್ ನ ಈ ಚಾಪ್ಟರ್ ಅಲ್ಲಿ ಅದನ್ನ ಅಬೆಸ್ ಅಂತ ಕರೆದಿದ್ದಾರೆ. ಅದ್ರ ಹೆಸರು ಅಬೆಸ್ ಅಂತ. ಫೈನಲಿ ಅದನ್ನ ಕರೆಯಕ್ಕೆ ಒಂದು ಹೆಸರು ಅವಳು ಮ್ಯಾಜಿಕ್ ಸರ್ಕಲ್ ಅಂತ ಅದ್ಭುತವಾಗಿತ್ತು. ಅಬೆಸ್ ಜ್ಞಾಪನ ಇಟ್ಕೊಳ್ಳಿ, ಸರಿನಾ? ಅಬೆಸ್ ನ ಮಾರ್ಕ್ ಮಾಡ್ತಾಳೆ. ಇವಾಗ ಥ್ರೋನ್ ರೂಮ್ ಅಲ್ಲಿ ಹೆಂಗೆ ಅಬೆಸ್ ಮಾರ್ಕ್ ಆಗಿತ್ತು ಅದೇ ತರ ಇಲ್ಲೂ ಗ್ರೌಂಡ್ ಅಲ್ಲೂ ಅಬೆಸ್ ಮಾರ್ಕ್ ಆಗುತ್ತೆ. ಅಬೆಸ್ ಮಾರ್ಕ್ ಆಗಿದ ತಕ್ಷಣ ಮತ್ತೆ ಲೈಟ್ನಿಂಗ್ ಅಂತ ಸ್ಟ್ರೈಕ್ ಹೊಡೆಯುತ್ತೆ. ಲೈಟ್ನಿಂಗ್ ಸ್ಟ್ರೈಕ್ ಹೊಡೆದು ಇಬ್ರು ಗಾಡ್ಸ್ ನೈಟ್ಸ್ ಬರ್ತಾರೆ. ನಾಟ್ 1 2 ಇಬ್ರು ಗಾಡ್ಸ್ ನೈಟ್ಸ್ ಬರ್ತಾರೆ. ಸೊ ಅವ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡೋಗೋಣ. ಈ ತರ ಏನ್ ಸಿಚುವೇಶನ್ ಇದ್ರೆ ಅವರು ಯಾವ ಸಿಚುವೇಶನ್ ಇಂದ ಇಲ್ಲಿ ಬಂದಿದ್ದಾರೆ ಅಂತ ಫುಲ್ ತಿಳ್ಕೊಳ್ಳೋಣ. ಯಾಕಂದ್ರೆ ಇವ್ರಿಗೆಲ್ಲರಿಗೂ ಬರಕ್ಕಿಂತ ಮುಂಚೆ, ಇಲ್ಲಿಗೆ ಟ್ರಾನ್ಸ್ಫಾರ್ಮ್ ಆಗಕ್ಕಿಂತ ಮುಂಚೆ ಅವ್ರಿಗೆ ಒಂದು ಕಾಲ್ ಬಂದಿರುತ್ತೆ. ಇಬ್ರಿಗೂ ಒಂದ್ಸಲ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವಿಬ್ರು ಇವಾಗ ಅಭ್ಯಾಸಾಗಿ ಹೋಗ್ತಾ ಇದ್ದೀರಾ, ನೀವಿಬ್ರು ರೆಡಿ ಆಗಿ ಅಂತ ಒಂದು ಕಾಲ್ ಬಂದಿರುತ್ತೆ. ಆದ್ರೆ ಒನ್ ಆಫ್ ದಿ ಗಾಡ್ಸ್ ನೈಟ್ಸ್ ಇಬ್ರು ಇದಾರಲ್ಲ, ಯಾರು ಒಬ್ಬರ ಹೆಸರು ಇಟ್ಸ್ ಗಾಡ್ಸ್ ನೈಟ್ ಹೌಸ್ ಶೆಪರ್ಡ್. ಇವರು ಹೌಸ್ ಶೆಪರ್ಡ್ಗೆ ಸೇರ್ಕೋತಾರೆ. ಮತ್ತೆ ಇವ್ರ ಹೆಸರು ಸೈಂಟ್ ಸಮರ್ಸ್ ಅಂತ. ಕ್ರೇಜಿ ಲುಕಿಂಗ್ ಗಾಯ್. ಇವ್ರ ಹೆಸರು ಸೈಂಟ್ ಸಮರ್ಸ್ ಅಂತ. ಇವರು ಮಾತಾಡ್ತಿದ್ದಾರೆ ಫೋನಲ್ಲಿ ಅವ್ರ ಮನೇಲೆ. ಗಾಡ್ಸ್ ನೈಟ್ಸ್ ಅವ್ರ ಮನೇಲೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ, ನೋಡಿದ್ರೆ ನೀವು ಅಬ್ವಿಯಸ್ ಆಗಿ ನೀವು ಟ್ರಾನ್ಸ್ಫರ್ ಆಗಿ ನೀವು ಮ್ಯಾಜಿಕ್ ಆಗಿ ಹೋಗಿ ಅಲ್ಲಿ ಅಪಿಯರ್ ಆಗಬೇಕು, ಆತರ ಎಲ್ಬಾಫ್ ಅಲ್ಲಿ ಅಂತ ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಆದ್ರೆ ಇವನು ಏನ್ ಮಾಡಿದ್ದಾನೆ ಅಂದ್ರೆ ಸ್ಯಾಂಡ್ ಸಮ್ಮರ್ಸ್ ಇನ್ನ ಬೆಳಗ್ಗೆ ಎದ್ದಿರೋ ತರ, ನಮಗೆ ಬೆಳಗಡೆ ಎದ್ಬಿಟ್ಟು ಅಂತ ಅಂದ್ಬಿಟ್ಟು ಫುಲ್ ಅವನು ಇನ್ನ ಚಡ್ಡಿಲೇ ಇದ್ದಾನೆ, ಚಡ್ಡಿ ಬನಿಯಲ್ಲಿ ಹಾಕೊಂಡಿದ್ದಾನೆ. ಮತ್ತೆ ಅವನ ಹಿಂದಗಡೆ ಫುಲ್ ಒಂದು ಕ್ಲೋಕ್ ತರ ಹಾಕೊಂಡಿದ್ದಾನೆ. ಫುಲ್ ಇನ್ನೂ ಡ್ರೆಸ್ ಅಪ್ ಆಗಿಲ್ಲ, ಸರಿ ರೆಡಿ ಆಗಿಲ್ಲ. ಫುಲ್ ಎಲ್ಲ ಬೆಳಗ್ಗೆ ಎದ್ಬಿಟ್ಟು ನಾವು ಸುಮ್ಮನೆ ಕೂತಿರ್ತೀವಲ್ಲ, ಅದೇ ತರ ನೀವು ಚಡ್ಡಿ ಎಲ್ಲ ಹಾಕೊಂಡು ಬನಿಯನ್ನ ಹಾಕೊಂಡು ಸುಮ್ಮನೆ ಒಂದು ಸೋಫಾ ಮೇಲೆ ನಿಂಗೆ ಲಿವಿಂಗ್ ಏರಿಯಾದಲ್ಲಿ ಸುಮ್ಮನೆ ಕುತ್ಕೊಂಡು ಅದ್ರಲ್ಲಿ ಮಾತಾಡ್ತಿದ್ದಾನೆ. ಅದರಲ್ಲಿ ಟ್ರಾನ್ಸ್ಪೋರ್ಟರ್ಸ್ ನಲ್ಲಿ ಮಾಡ್ತಿರ್ಬೇಕಾದ್ರೆ ಅವ್ನಿಗಿನ್ನೂ ರಿಯಲೈಸ್ ಆಗಿಲ್ಲ, ಅವನು ಆಲ್ರೆಡಿ ಸಮನ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾನೆ ಎಲ್ಬಾಪಲ್ಲಿ ಅಂತ. ಅವ್ನು ಇನ್ನೂ ಕುತ್ಕೊಂಡು ನನಗೇನೋ ನಿನ್ನೂ ನೀವು ಒಂದು ಅವರ್ ಟೈಮ್ ಕೊಡ್ಬೋದಾ, ನನಗಿನ್ನೂ ನೀನು ನೋಡಿ ಇನ್ನೂ ಡ್ರೆಸ್ ಎಲ್ಲ ಹಾಕೊಂಡಿಲ್ಲ, ಇನ್ನೂ ಒಂದು ನಿತ್ಯ ಕರ್ಮಗಳನ್ನ ಏನೂ ಮುಗಿಸಿಲ್ಲ, ಅದಕ್ಕೋಸ್ಕರ ನನಗಿನ್ನೂ 1 ಅವರ್ ಟೈಮ್ ಬೇಕು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅವ್ರು ಆಲ್ರೆಡಿ ಫುಲ್ ಸ್ಟಾರ್ಟ್ ಸಮನ್ ಮಾಡ್ಬಿಟ್ಟವ್ರೆ. ಅವ್ರು ಇದು ಹೆಂಗಿದೆ ಸಿಚುವೇಶನ್ ಅಂದ್ರೆ, ಹಲೋ ಹೌದು ಸಮನ್ ಆಗ್ಬೇಕಾ, ಓಕೆ ನನಗಿನ್ನ ನಾನೇನು ಡ್ರೆಸ್ ಅಪ್ ಹಾಕೊಂಡು ಏನೂ ರೆಡಿ ಆಗಿಲ್ಲ, ನಾನು ಇನ್ನ 1 ಅವರ್ ಟೈಮ್ ಬೇಕು ನನಗೆ, ಯಾಕಂದ್ರೆ ನನ್ನ ಡೇ ಟು ಡೇ ಎಲ್ಲ ಟಾಸ್ಕ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು 1 ಅವರ್ ಟೈಮ್ ಬೇಕು ನನಗೆ ಅಂತ ಹೇಳ್ತಾನೆ. ಆಮೇಲೆ ಕುಂಕೋ ಶಾಮ್ರಾಕ್ ನೀವೇನು ಬರ್ತಾ ಇದೀರ ನನ್ನ ರೂಮಲ್ಲಿ ಈ ತರ ಕೇಳ್ತಾನೆ ಅವ್ರು. ಸರಿನಾ? ಅವನ ಹತ್ರ ಮಾಡ್ತಿರ್ತಾನೆ, ಕರೆಕ್ಟಾಗಿ ಕಾಲ್ ಕಟ್ ಆಗ್ಬಿಟ್ಟು ನೆಕ್ಸ್ಟ್ ಆಮೇಲೆ ಮುಂದೆ ನೀಟಾಗಿ ಗಮನಿಸ್ತಾನೆ. ಅವ್ನ ಆಲ್ರೆಡಿ ಅವ್ನ ಮುಂದೆಗಡೆ ಗುಂಕೋ ಮತ್ತೆ ಶಾಮ್ರಾಕ್ ಎಲ್ಲ ಇಬ್ರು ನಿಂತಿದ್ದಾರೆ. ನಿಂತಿರೋದು ನೋಡ್ಬಿಟ್ಟು ನೀವೇನ್ ಮಾಡ್ತಾ ಇದೀರಾ ನನ್ನ ರೂಮಲ್ಲಿ ಅಂತ ಅವ್ನು ಫುಲ್ ಶಾಕ್ ಆಗ್ಬಿಡ್ತಾನೆ. ಆ ತರ ಒಂದು ಮತ್ತೆ ಕ್ರೇಜಿ ಆಗಿರುತ್ತೆ ನೋಡೋದಕ್ಕೆ ಮಾತ್ರ. ಅವ್ನು ಇನ್ನು ಲಿವ್ ಆರಾಮಾಗಿ ಕುತ್ಕೊಂಡಿರ್ಬೇಕಾದ್ರೆ ಪಟ್ಟದ ಹಿಂಗೆ ಸಮನ್ ಆಗ್ಬಿಟ್ಟಿದ ತಕ್ಷಣ ನೀವೇನ್ ಮಾಡ್ತಾ ಇದೀರ ನನ್ನ ರೂಮಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿದೆ ಏನಪ್ಪಾ ಅಂದ್ರೆ, ಸೈಂಟ್ ಸಮರ್ಸ್ ಒಬ್ನೇ ಬಂದಿಲ್ಲ, ಯಾಕಂದ್ರೆ ಅವನ ಜೊತೆ ಇನ್ನೊಬ್ರು ಬಂದಿದ್ದಾನೆ, ಅದು ಬೇರೆ ವಿಷಯ. ಆದ್ರೆ ಸೈಂಟ್ ಸಮರ್ಸ್ ಜೊತೆಗೆ ಅವನು ಎಲ್ಲಿ ಕುತ್ಕೊಂಡಿದ್ದ ಆ ಸೋಫಾ ಮೇಲೆ ಮತ್ತೆ ಸುತ್ತಮುತ್ತ ಇರೋ ಜಾಗ ಎಲ್ಲ ಐತಲ್ಲ, ಆ ಜಾಗದಲ್ಲಿರೋ ಎಲ್ಲಾ ಥಿಂಗ್ಸ್ ಗಳು ಸಮೇತ
ಸಮನ್ ಆಗಿದ್ದಾನೆ. ಇದು ಮೇನ್ ಟೆಲಿಪೋರ್ಟ್ ಆಗಿದ್ದಾನೆ. ಅಷ್ಟು ಸಕ್ಕತ್ ಮೇನ್ ವಿಷಯ ಇದು. ಯಾಕಂದ್ರೆ ನಾವು ಬರೀ ಮನುಷ್ಯರನ್ನ ಮಾತ್ರ ಅಬೇಸ್ ಅಲ್ಲಿ ಕರ್ಸ್ಕೋಬಹುದು ಅಂತ, ಆದ್ರೆ ಇಲ್ಲಿ ವಿತ್ ಥಿಂಗ್ಸ್ ಅವ್ರು ಎಲ್ಲಿ ಕುತ್ಕೊಂಡಿದ್ದಾರೆ, ಅವ್ನ ಸೋಫಾ ಮೇಲೆ ಹೆಂಗ್ ಕುತ್ಕೊಂಡಿದ್ದ, ಹಿಂಗೆ ಚಡ್ಡಿ ಹಾಕೊಂಡು ಬನ್ನಿ ಹಾಕೊಂಡು ಹಂಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಅಬೇಸ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ. ಸರಿನಾ, ಇದಿಷ್ಟು ಇವನ್ ವಿಷಯ. ಮತ್ತೆ ಇವನು ಹೌಸ್ ಶೆಪರ್ಡ್ಗೆ ಸೇರ್ಕೋತಾನೆ. ಹೌಸ್ ಶೆಪರ್ಡ್ ಯಾರು, ಒನ್ ಆಫ್ ದಿ ಗಾರಸೆ ಹೌಸ್ ಶೆಪರ್ಡ್ಗೆ ಸೇರ್ಕೋತಾರೆ. ಮತ್ತೆ ಅದ್ರ 20 ಕಿಂಗ್ಡಮ್ಸ್ ಎಲ್ಲ ಸೇರುತ್ತೆ. ಅದೇ ತರ ಇವರು ಕೂಡ ಹೌಸ್ ಶೆಪರ್ಡ್ಗೆ ಸೇರ್ಕೋತಾರೆ. ಒನ್ ಆಫ್ ದಿ ಗೋರಸೆ ಇರುವಂತ ಮೆಂಬರ್. ಮೋಸ್ಟ್ಲಿ ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಏನಾರು ಆಗಿರ್ಬೋದು, ಯಾಕಂದ್ರೆ ವಯಸ್ಸಾಗಿದೆಯಲ್ಲ ಅದಕ್ಕೋಸ್ಕರ ನಂಗೆ ಅನಿಸ್ತಾ ಇದೆ. ನನಗೆ ನೋಡಕ್ ಒಂಥರ ಯಾರೋ ಪ್ರೊಫೆಸರ್ ತರ ಕಾಣಿಸ್ತಾಳೆ, ಒಂಥರ ವಯಸ್ಸಾಗಿದೆ ಸ್ವಲ್ಪ, ಅದಕ್ಕೆ ಹೇಳಿದ್ದು. ಏನೋ ರೆಡಿ ಆಗಿಲ್ಲ, ಈ ತರ ಬಂದ್ ಮಾಡ್ತಾವೆ. ನೆಕ್ಸ್ಟ್ ಆಮೇಲೆ ನಮ್ಗೆ ಇನ್ನೊಬ್ಬ ಗಾಡ್ಸ್ ನೈಟ್ಸ್ ಏನಪ್ಪಾ ಅಂದ್ರೆ, ಇನ್ನೊಬ್ಬ ಗಾಡ್ಸ್ ನೈಟ್ಸ್ ಅವನು ಸಿಕ್ಕಾಬಟ್ಟೆ ಅರ್ಜೆಂಟ್ ಅಲ್ಲಿ ಇದ್ದಾನೆ. ಅಯ್ಯೋ ನಾನು ಲೇಟ್ ಆಗ್ಬಿಡ್ತೀನಿ, ನಾನು ಲೇಟ್ ಹೋಗ್ತೀನಿ ಅಂದ್ಬಿಟ್ಟು ಫುಲ್ ಅವನು ಅರ್ಜೆಂಟ್ ಅಲ್ಲಿ ಫುಲ್ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದ್ದಾನೆ. ಸರಿನಾ, ಅವನು ರೆಡಿ ಆಗಿದ್ದಾನೆ, ಆದ್ರೆ ಅವನು ಹೈಬ್ರಿಡ್ ಫಾರ್ಮ್ ಅಲ್ಲಿ ಕಾಣಿಸ್ಕೊತಾನೆ. ಎಸ್, ಇವನ್ಗೆ ಡೆವಿಲ್ ಫ್ರೂಟ್ ಇದೆ. ಸರಿನಾ, ಇವನ್ ಡೆವಿಲ್ ಫ್ರೂಟ್ ಬಂದ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ಗಾಡ್ಸ್ ನೈಟ್ಸ್. ಇವನು ಗಾಡ್ಸ್ ನೈಟ್ ಹೌಸ್ ಲಿಮೋಸಿವ್. ಇವನು ಹೌಸ್ ಲಿಮೋಸಿವ್ ಅಂತ. ಇವರು ಒನ್ ಆಫ್ ದ 20 ಕಿಂಗ್ಡಮ್ಸ್ ಅಲ್ಲಿ ಇರ್ಬೋದು. ನೆಕ್ಸ್ಟ್ ಆಮೇಲೆ ಸೈಂಟ್ ಕ್ವಿಲ್ಲಿಂಗ್ ಹ್ಯಾಮ್, ಇವನ ಹೆಸರು ಸೈಂಟ್ ಕ್ವಿಲ್ಲಿಂಗ್ ಹ್ಯಾಮ್. ಇನ್ನೊಬ್ರು ಸೈಂಟ್ ಸಮರ್ಸ್, ಸೈಂಟ್ ಕ್ವಿಲ್ಲಿಂಗ್ ಹ್ಯಾಮ್. ಸರಿನಾ, ಇವರಿಬ್ರು ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಮತ್ತೆ ಇವನ ಬೇಸ್ ಫಾರ್ಮ್ ಅಂದ್ರೆ ಹ್ಯೂಮನ್ ಫಾರ್ಮ್ ಅಲ್ಲಿ ಇಲ್ಲ, ಇವನು ಅವನ ಹೈಬ್ರಿಡ್ ಫಾರ್ಮ್ ಅಲ್ಲಿ ಇರ್ಬೋದು. ಇವನ್ ಡೆವಿಲ್ ಫ್ರೂಟ್ ಅವೇಕನ್ ಆಗಿದೆ ಅಂತ ಅನ್ಸುತ್ತೆ. ಇವನ್ನ ನೋಡಿದ್ರೆ ಒಂಥರ ಕಿರಿನ್ ತರ ಕಾಣಿಸ್ತಾರೆ. ಕಿರಿನ್ ಅಂತ ಯಾರು ಅಂದ್ರೆ ಅದು ಚೈನೀಸ್ ಮೈಥಾಲಜಿಯಲ್ಲಿ ಅಥವಾ ಮೈಥಾಲಜಿಯಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್, ಒಂದು ಪ್ರಾಣಿ ತರ ಇರುತ್ತೆ. ಇದೊಂಥರ ಹೆಂಗಿದೆ ಅಂದ್ರೆ ಉಲ್ಫು ಅಥವಾ ಜಿರಾಫು ಮತ್ತೆ ಡ್ರ್ಯಾಗನ್ ಎಲ್ಲ ಮಿಕ್ಸ್ಡ್ ಅಪ್ ಆಗಿರೋ ಒಂಥರ ಪ್ರಾಣಿ, ಮಿಥಿಕಲ್ ಕ್ರೀಚರ್ ಅದು ಕಿರಣ್ ಅಂತ. ಆ ತರ ಕ್ರೀಚರ್ ತರ ಕಾಣಿಸ್ತಾ ಇದ್ದಾನೆ. ಮತ್ತೆ ಇವನು ಫುಲ್ ಅವೇಕನ್ ಆಗಿದೆ. ಸೇಮ್ ಲೂಫಿಗೆ ಎಲ್ಲರಿಗೂ ಅವೇಕನ್ ಆಗಿರೋ ಕ್ಲೌಡ್ ಎಲ್ಲ ಬರ್ತಾ ಕ್ಲೌಡ್ ತರ ಬಂದಿರೋದೆಲ್ಲ ಇದೆ. ಮತ್ತೆ ಇವನ್ ತಲೆಯಲ್ಲಿ ಈ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಗಳೆಲ್ಲ ಹಾಕೋತಾರಲ್ಲ, ಫುಲ್ ಒಂಥರ ಸ್ಪೇಸ್ ಸೂಟ್ ತರ ಹೆಲ್ಮೆಟ್ ತರ ಗ್ಲಾಸ್ ಅದನ್ನ ಹಾಕೊಂಡಿದ್ದಾನೆ. ಮತ್ತೆ ಇವನ್ ಇನ್ನೊಬ್ಬ ನೋಟಿಸ್ ಮಾಡ್ಬೇಕು ಏನಪ್ಪಾ ಅಂದ್ರೆ, ಇವನ್ ಗ್ಲಾಸ್ ಮಧ್ಯದಲ್ಲಿ ಒಂಥರ ಏರ್ ಫಿಲ್ಟರ್ ತರ ಒಂಥರ ಡಿವೈಸ್ ಇದೆ ಇವನ್ಗೆ. ಸರಿನಾ, ಒಂಥರ ಉಸಿರಾಡೋದಕ್ಕೆ ಹೆಲ್ಪ್ ಆಗೋ ತರ ಏರ್ ಫಿಲ್ಟರ್ ಇದೆ. ಅದ್ರ ಬಗ್ಗೆ ಏನ್ ವಿಷಯ ಮುಂದೆ ಗೊತ್ತಾಗದೆ ನಮ್ಗೆ ಗೊತ್ತಾಗೋದು. ಇವಾಗ ಅದ್ರ ಬಗ್ಗೆ ಅವನಿಗೇನು ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವನು ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಇವನು ಆ ಬೇಸ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಇಲ್ಲಿಗೆ ಬಂದಿದ್ದಾನೆ. ಸರಿನಾ, ಇವಾಗ ಇವ್ರು ಬಂದಿದ ತಕ್ಷಣ ಇವರಿಬ್ರು ನೋಡ್ಬಿಟ್ಟು ಇಬ್ರು ಇಲ್ಲೇ ಇದ್ದೀರಾ, ಇನ್ನು ಚಡ್ಡಿಲಿ ಬನ್ನಿನಲ್ಲಿ ಇರ್ತಾರಲ್ಲ ಸೈಂಟ್ ಸಮರ್ಸ್, ಅದಕ್ಕೋಸ್ಕರ ಅವ್ನಿಬ್ರು ಶಾಕ್ ಆಗ್ಬಿಟ್ಟು ಪ್ಯಾಂಟ್ ಹಾಕೋತಿರ್ತಾವ. ಅದಕ್ಕೆ ಅಕ್ಕಪಕ್ಕ ಇರುತ್ತಲ್ಲ, ಅಲ್ಲೇ ಬಟ್ಟೆಗೆಲ್ಲ ಬಿದ್ದಿತ್ತಲ್ಲ, ಅವ್ನು ಬೇಗ ರೆಡಿ ಆಗ್ತಿರ್ತಾನೆ ಪ್ಯಾಂಟ್ ಗಿಂಟ್ ಎಲ್ಲ ಹಾಕೊಂಡು. ಸರಿನಾ, ಅವ್ರಿಬ್ರಿಗೂ ಶಾಕ್ ಆಗುತ್ತೆ ಸಡನ್ ಆಗಿ ಬಂದಿರೋದು ನೋಡ್ಬಿಟ್ಟು. ನಾವು ಇದು ಎಲ್ಬಾಫ್ ಅಲ್ಲಿ ಇದೀವಾ ಅಂತೆಲ್ಲ ಫುಲ್ ಎಲ್ಲ ಶಾಕ್ ಆಗಿ ಕೇಳ್ತಾರೆ. ಆಮೇಲೆ ನಮ್ಗೆ ಇದೇ ಎಲ್ಬಾಫಾ ಸಖತ್ತಾಗಿದೆ, ನಾವು ಇದೇನಾ ನಮ್ಮ ಅಲಯನ್ಸ್ ಅಲ್ಲಿ ಇಲ್ದಿರೋ ಕಂಟ್ರಿ ಅಂತೆಲ್ಲ ಫುಲ್ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಶ್ಯಾಮ್ ರಾಕು ಶಾಕ್ ಆಗಿ ಕೇಳ್ತಾನೆ, ಯಾಕೆ ಅಂದ್ರೆ ನನಗೆ ಒಂದೇ ಗಾಡ್ಸ್ ನೈಟ್ಸ್ ಬೇಕಾಗಿದ್ದು, ನೀವ್ಯಾಕೆ ಇಬ್ಬಿಬ್ರು ಬಂದಿದ್ದೀರಾ ಅಂತ ಕ್ವಶನ್ ಮಾಡ್ತಾನೆ. ಸರಿನಾ, ಅವಾಗ ನಮ್ಗೆ ಸೈಂಟ್ ಕಿಲ್ಲಿಂಗ್ ಹ್ಯಾಮ್ ಏನ್ ಹೇಳ್ತಾನೆ, ಕಿರಣ್ ಆಗಿರ್ತಾನಲ್ಲ ಅವನು ಹೇಳ್ತಾನೆ, ಅದೇನಂದ್ರೆ ಕ್ಯಾಪ್ಟನ್ ಇವಾಗ ಮರಿಜ್ವಾದಲ್ಲಿ ಸಿಕ್ಕಾಪಟ್ಟೆ ನಮ್ಮ ಕೈ ಮೀರೋಗ್ತಾ ಇದೆ ಸಿಚುವೇಶನ್, ಅದಕ್ಕೋಸ್ಕರ ನಮ್ಮ ಹೈಯರ್ ಅಬೌವ್ ಅಂದ್ರೆ ನಮ್ಮ ಅಬೌವ್ ಇಂದ ಆರ್ಡರ್ ಬಂದಿರೋದು, ನೀವು ಮತ್ತೆ ಮರಿಜ್ವಾಗ್ ಹೋಗ್ಬೇಕು ವಾಪಸ್ಸು ಅಂತ ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಸೊ ಇವಾಗ ಮರಿಜ್ವಾದಲ್ಲಿ ಏನಾಗ್ತಿರೋದು, ಯಾರೋ ಅಟ್ಯಾಕ್ ಮಾಡಿದ್ದಾರೆ ಮರಿಜ್ವಾನ, ಆದ್ರೆ ಯಾರು ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಮೋಸ್ಟ್ಲಿ ಇದು ನನ್ಗನ್ಸೋ ಪ್ರಕಾರ ಅಬ್ಸಲ್ಯೂಟ್ಲಿ ಇದು ರೆವಲ್ಯೂಷನರಿ ಆರ್ಮಿಯವರೇ ಇರ್ತಾರೆ. ಅದು ಔಟ್ ಆಫ್ ದಿ ಹ್ಯಾಂಡ್ಸ್ ಆಫ್ ನಮ್ಮ ಕೈ ಮೀರಿ ಹೋಗ್ತಾ ಇದೆ, ಅದಕ್ಕೋಸ್ಕರ ನೀವು ವಾಪಸ್ ಹೋಗ್ಬೇಕು ಅಂತ ಮೋಸ್ಟ್ಲಿ ಯಾರು ಮಾಡಿರ್ಬೋದು, 5 ಎಲ್ಡರ್ಸ್ ಗಾರ್ಲಿಂಗ್ ಫಿಗರಿಂಗ್ ಮಾಡಿರ್ಬೋದು ಆರ್ಡರ್, ಅಥವಾ ಮೋಸ್ಟ್ಲಿ ಈಮುನೇ ಮಾಡಿರ್ಬೋದು, ನನಗೆ ಇಲ್ಲಿ ಶಾಮ್ರಾಕ್ ಬೇಕು, ಇಲ್ಲಿ ಬೇಕು ಕರ್ಸ್ಕೊಳ್ಳಿ ವಾಪಸ್ ಅವನ್ನ ಬೇರೆಯವ್ರನ್ನ ಕಳಿಸಿ ಅಂತ ಈ ತರ ಆರ್ಡರ್ ಮಾಡಿ ಕರ್ಸ್ಕೊಂಡಿರ್ಬೋದು. ಅದಕ್ಕೋಸ್ಕರ ನಾವಿಬ್ರು ಬಂದಿದ್ದೀವಿ, ನೀವು ಇವಾಗ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾನೆ. ಸರಿನಾ, ಇದಿಷ್ಟ ಆಗಿದ ತಕ್ಷಣ ಆ ತರ ಸಿಚುವೇಶನ್ ಸರಿ ಆಯ್ತು ಹೋಗ್ತೀನಿ ಅನ್ಬಿಟ್ಟು ನೆಕ್ಸ್ಟ್ ಇವಾಗ ನಮ್ಗೆ ಸೈಂಟ್ ಸಮರ್ಸ್ ಕೇಳ್ತಾನೆ. ಸೊ ನೀನು ಹೋಗಿದ್ದ ಮುಂಚೆ ನಮ್ಗೆ ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿರೋ ಎಕ್ಸ್ಪ್ಲೇನ್ ಮಾಡು, ನಮ್ಮ ಸಿಚುವೇಶನ್ ಏನಿದೆ ಇಲ್ಲಿ ಸಿಚುವೇಶನ್ ಅದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾನೆ. ಅವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾರು, ಶ್ಯಾಮ್ ರಾಕ್ ನೀಟಾಗಿ ಇಬ್ರು ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡಿ ಈ ತರ ನಾವೆಲ್ಲ ಅನ್ಕೊಂಡಿದ್ವಿ, ಲೋಕಿ ಎಲ್ಲ ರಿಕ್ರೂಟ್ ಮಾಡ್ಕೊಂಡು ಅಂತ ಅವ್ನು ಒಪ್ಕೊಳ್ಳಿಲ್ಲ, ಅವು ಫುಲ್ ಚಚಾಕ್ ಹೋಗ್ಬಿಟ್ಟಿದ್ವಿ, ನಂದು ಸರ್ಬ್ರಸ್ ಹೊಡಿತು, ಅದೆಲ್ಲ ಅವ್ನಿಗೆ ಶೋ ಆಫ್ ಎಲ್ಲ ಕೊಟ್ಬಿಟ್ಟು ಎಲ್ಲರಿಗೂ ಪ್ಯಾನಲ್ ಮಜಾ ಮಾಡಿ ನೆಕ್ಸ್ಟ್ ಇವಾಗ ಬಂದಿದ್ದೀನಿ. ಅದೆಲ್ಲ ಏನು ಹೇಳಲ್ಲ, ಅದು ಆ ತರ ಅನ್ಕೋಬಹುದು ನಾವು. ಸರಿನಾ, ನೆಕ್ಸ್ಟ್ ಆಮೇಲೆ ನಾವು ಇವಾಗ ಚಿಲ್ಡ್ರನ್ಸ್ ನ ಕಿಡ್ನಾಪ್ ಮಾಡಿ ಮತ್ತೆ ಮರಿಜ್ವಾಗ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಇವಾಗ ಅವ್ರನ್ನ ಹಾಸ್ಟೇಜ್ ಆಗಿ ತಗೋಬೇಕು ಜೈಂಟ್ಸ್ ಗಳಿಗೆ ಅಂತ ಇದೀವಿ ಅಂತ ಅನ್ಕೊಂಡಿದ್ರು. ಆ ಥರನ ಅನ್ಕೊಂಡಿದೀವ, ಓಕೆ ಅನ್ಕೊಂಡು ಇಷ್ಟ ಪ್ಲಾನು ಈ ತರ ಮಾಡ್ಬೇಕಂತ ಕೇಳ್ಬಿಟ್ಟು ಅವನೊಂದು ಐಡಿಯಾ ಕೊಡ್ತಾನೆ. ಏನಪ್ಪಾ ಅಂದ್ರೆ ಸೈಂಟ್ ಸಮರ್ಸು ಏನಂದ್ರೆ, ಇವಾಗ ನಾವ್ ಹೆಂಗೆ ಅಬಿಸಲ್ ಬಂದ್ವೋ ಇಲ್ಲಿ ಟ್ರಾನ್ಸ್ಫಾರ್ಮ್ ಆದ್ವೋ, ನೆಕ್ಸ್ಟ್ ಇವಾಗ ಅಲ್ಲಿ ಮಕ್ಕಳುಗಳನ್ನು ಡೈರೆಕ್ಟ್ ಆಗಿ ನೀವು ಮರೀಜ್ವಾಗ ಹಾಕೊಡ್ಬೋದಲ್ಲ, ಸುಮ್ಮನೆ ಟೆನ್ಷನ್ ಬೇಡವಲ್ಲ ಅಂತ ನೀಟಾಗಿ ಹೇಳ್ತಾನೆ.
ಆಮೇಲೆ ನಮಗೆ ಕಿಲ್ಲಿಂಗ್ ಹ್ಯಾಮ್ ಹೇಳ್ತಾನೆ ನೀಟಾಗಿ, ಸೆಂಟ್ ಕಿಲ್ಲಿಂಗ್ ಹ್ಯಾಮ್ ಹೇಳ್ತಾನೆ. ಇಲ್ಲೆಲ್ಲ ಅಬಿಸ್ಸಲ್ಲಿ ಅವರಲ್ಲಿ ಮಾರ್ಕ್ ಇರೋರು ಮಾತ್ರ ಹೋಗ್ಬೇಕು, ಮಾರ್ಕ್ ಇರೋರು ಮಾತ್ರ ಅಬಿಸ್ಸಲ್ಲಿ ಹೋಗಕ್ ಸಾಧ್ಯ. ಸೊ ಇದು ಲಿಮಿಟ್ ಸರಿನಾ. ಯಾರಂದ್ರಲ್ಲಾಗ್ಲಿ ಹೋಗಿ ಅಬಿಸ್ಸಲ್ಲಿ ಹೋಗಕ್ ಟ್ರಾನ್ಸ್ಫರ್ ಆಗಕ್ ಆಗಲ್ಲ ಸರಿನಾ. ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅವರ ಕೈಯಲ್ಲಿ ಮಾರ್ಕ್ ಇರಬೇಕು ಸರಿನಾ. ಮಾರ್ಕ್ ಇರಬೇಕು ಅಂತ ನೀಟಾಗಿ ನಮಗೆ ವಿಷಯ ಗೊತ್ತಾಗುತ್ತೆ. ಸೊ ಈ ಮಾರ್ಕ್ ಪಡ್ಕೋಬಹುದು ಅಂದ್ರೆ ಮೋಸ್ಟ್ಲಿ ಇದು ಈಮು ಕೆಲಸ ಇರ್ಬೋದು, ಇದು ಒನ್ ಆಫ್ ದ ಗೋರೋಸೈಸ್ ಯಾರು ಮಾಡ್ಬೋದು ಅಂತ ಅನ್ಸುತ್ತೆ ಸರಿನಾ. ಈಮು ಏನಾರ ಒಂದು ಮುಂಚೆ ಹಳೆ ಕಾಲದಿಂದ ಬಂದಿರೋದು ಏನೋ ಒಂದು ರಿಚುವಲ್ ಇರುತ್ತೆ ಅನ್ಸುತ್ತೆ, ಏನೋ ಒಂದು ಪದ್ಧತಿ ಇರುತ್ತೆ. ಇದನ್ನ ನೀವು ಮಾಡಿದ್ರೆ ಅಥವಾ ನಿಮ್ಮ ಸೋಲ್ನ ನನಗೆ ಕೊಟ್ಟರೆ ನಾನು ನಿಮಗೆ ಅಬಿಸ್ ಮಾರ್ಕ್ ನೀವು ಎಲ್ಲಂದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡ್ಬೋದು, ಎಲ್ಲಂದ್ರಲ್ಲಿ ಹೋಗ್ಬೋದು, ಪಟ್ಟ ಅಂತ ಹೋಗ್ಬಿಡ್ಬೋದು ಅಂತ ಈ ಥರ ಡೀಲ್ ಮಾಡ್ಕೊಂಡಿರ್ತಾನೆ ಅನ್ಸುತ್ತೆ. ಗೊತ್ತಿಲ್ಲ, ಮುಂದೆ ನೋಡೋಣ, ಯಾರು ಗೊತ್ತು, ಮುಂದೆ ಇಲ್ಲಿ ಏಮೂನು ಬಂದರೂ ಬರ್ಬೋದು, ಎಲ್ಪ್ ಆಫ್ ಕೇಳೋಕ್ಕಾಗಲ್ಲ, ಈ ಥರ ಪಟ್ ಅಂತ ಬಂದ್ಬಿಡ್ಬೋದು. ಸೊ ಇಷ್ಟೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ಹೇಳ್ತಾನೆ, ಆಯ್ತೆಲ್ಲ ಬ್ರೀಫೆಲ್ಲ ಎಕ್ಸ್ಪ್ಲೈನ್ ಮಾಡೋಣ ಆಯ್ತಲ್ಲ ಎಲ್ಲ ಹೇಳಾಗ್ತದೆ ನನಗೆ. ನಮಗೆ ಸಮ್ಮರ್ಸ್ನ ನೀಟಾಗಿ ತೋರಿಸ್ತಾರೆ. ಸಮ್ಮರ್ಸ್ ಅವನಿಗೆ ರೆಡಿ ಆಗ್ತಿತ್ತಲ್ಲ, ರೆಡಿ ಎಲ್ಲ ಆಗ್ಬಿಟ್ಟು ನೀಟಾಗಿ ನಿಂತ್ಕೋತಾನೆ. ನಮಗೆ ಸಮ್ಮರ್ಸ್ನ ಸಖತ್ತಾಗಿರೋ ಲುಕ್ ಕಾಣಿಸುತ್ತೆ. ಸೇಮ್ ಅವನು ಶಾಮ್ರಾಕ್ ತರನೇ ಡ್ರೆಸ್ ಗಿಸ್ ಎಲ್ಲ ನೋಬಲ್ ಡ್ರೆಸ್ ತರ ಎಲ್ಲ ಮಾಡ್ಕೊಂಡಿದ್ದಾನೆ. ಮತ್ತೆ ಇವನು ಜೇಬಲ್ಲಿ ರೋಸ್ ಇಟ್ಕೊಂಡಿದ್ದಾನೆ, ನೋಟಿಸ್ ಮಾಡಿ, ರೋಸ್ ಇಟ್ಕೊಂಡಿದ್ದಾನೆ. ಮತ್ತೆ ಇವನ್ ಕತ್ತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಕತ್ತಿನೇ, ಆದ್ರೆ ಈ ಕತ್ತಿ ಹ್ಯಾಂಡಲ್ ಹತ್ರ ಚೂಪಾಗಿ ಸ್ಪೈಕ್ಸ್ ಇದೆ, ಥ್ರೋನ್ಸ್ ತರ, ಥಾರ್ನ್ ತರ ಆ ತರ ಸ್ಪೈಕ್ಸ್ ತರ ಚೂಪಾಗಿ ಮುಳ್ ತರ ಇದೆ. ಇದನ್ನ ನಾವ್ ಏನ್ ಅನ್ಕೋಬಹುದು ಅಂದ್ರೆ ಇವನ ಡೆವಿಲ್ ಫ್ರೂಟ್ ಪವರ್ ಮೋಸ್ಟ್ಲಿ ಗಿಡಗಳು ಇರಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಗಿಡಗಳ ಬೇಸ್ ಆಗಿ ಡೆವಿಲ್ ಫ್ರೂಟ್ ಇರಬಹುದು. ಕಿರಣ್ಗೆ ಮೋಸ್ಟ್ಲಿ ನನಗೆ ಬೆಂಕಿ ಬೇಸ್ಡ್ ಪವರ್ ಇರುತ್ತೆ ಕಿರಣ್ಗಳಿಗೆ ಸರಿನಾ. ಇವನ್ಗೆ ಗಿಡಗಳು, ನಮ್ಗೆ ಆಲ್ರೆಡಿ ಗ್ರೀನ್ ಬುಲ್ ಇದ್ದಾನೆ, ಮರ ಗಿಡ ಎಲ್ಲ ಬೆಳೆಸೋದಕ್ಕೆ. ಇವೊಂದು ಮೋಸ್ಟ್ಲಿ ಆಕ್ಚುಲಿ ರೋಸು ಮತ್ತೆ ಮುಳ್ಳೆಲ್ಲ ಇರೋದ್ರಿಂದ ಇವನ್ಗೆ ತಗೊಂಡ್ ಫ್ರೂಟ್ಸ್ ಏನಾದ್ರು ಇರ್ಬೋದು, ನನಗೆ ಗೊತ್ತಿಲ್ಲ, ಮುಳ್ ಫ್ರೂಟು ಆ ಥರ ಏನಾದ್ರು ಸಿಕ್ಕಿರ್ಬೋದು, ನನಗಂತೂ ಐಡಿಯಾ ಇಲ್ಲ. ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ. ಇವೊಂದು ಒಟ್ಟಲ್ಲಿ ಥ್ರೋನ್ ಫ್ರೂಟ್ಸ್ ಅನ್ನ ಇರಬಹುದು, ಗಿಡಗಳ ಬೇಸ್ ಫ್ರೂಟ್ಸ್ ಏನಾದ್ರು ಇರ್ಬೋದು ಸರಿನಾ. ನಿಮ್ಮ ಶಕ್ತಿನ ಯೂಸ್ ಮಾಡಿಕೊಂಡು ಇವಾಗ ಇಷ್ಟೆಲ್ಲ ಹೇಳಾದ್ಮೇಲೆ ಶಾಮ್ರಾಕು ಹೋಗೋಕ್ಕಿಂತ ಮುಂಚೆ ಹೇಳ್ತಾನೆ, ನೀವು 3 ಜನದ್ದು ಪವರ್ ಯೂಸ್ ಮಾಡ್ಕೊಂಡು ಇವಾಗ ಏನು ನೀವು ಮಕ್ಕಳುಗಳನ್ನ ಕ್ಯಾಪ್ಚರ್ ಮಾಡ್ತೀರಾ, ಇವಾಗ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತೀರಾ, ಕಿಡ್ನಾಪ್ ಮಾಡ್ತಾ ಇದ್ದೀರಾ, ನೀವು 3 ಜನ ಪವರ್ ಯೂಸ್ ಮಾಡ್ಕೊಂಡು ಇದನ್ನ ಗೇಮ್ ತರ ಆಡಿ ಇದನ್ನ ಅಂತ ಹೇಳ್ತಾನೆ. ಓಕೆ, ಗೇಮ್ ತರ ಆಡೋದ್ರೆ ನಮ್ಗೆ ಮುಂಚೆನೆ ಫಸ್ಟ್ ಇಂದ ಜ್ಞಾಪನ ಬರೋದು ಗೇಮ್. ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ಗಳು ಅಥವಾ ಗಾಡ್ ಸೈನ್ಸ್ಗಳು ಗೇಮ್ ಅಂದ್ರೆ ನಮ್ಗೆ ತಲೆಯಲ್ಲಿ ಬರೋದು ಇಟ್ಸ್ ಗಾಡ್ ವ್ಯಾಲಿ ತರ ಏನಾದ್ರು ಇವರು ಗೊತ್ತಿಲ್ಲ ಯಾಕಂದ್ರೆ ಮಕ್ಕಳನ್ನ ರಿಕ್ರೂಟ್ ಮಾಡ್ಕೊಳಕ್ಕೆ ಹೋಗ್ತಿರೋದು. ಮೋಸ್ಟ್ಲಿ ಏನಾರು ಗೇಮ್ ಆಟ ಆಡ್ಕೊಂಡು ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ಸರಿನಾ. ಇದಿಸ್ಕೊಂಡು ನಿಮ್ 3 ಜನದ ಪವರ್ ಅಂದ್ರೆ ಬೇಸ್ ನೋಡ್ಬೋದಾದ್ರೆ ಗುಂಕೋದು ಆರೋ ಫ್ರೂಟು, ಆರೋ ಬೇಸ್ಡ್ ಪವರ್ಸ್. ನೆಕ್ಸ್ಟ್ ಕಿಲ್ಲಿಂಗ್ ಹ್ಯಾಮ್ದು ಮಾಮೂಲಿ ಕೀರನ್ ಅಂತ ಹೇಳಿದ್ನಲ್ಲ, ಅದು ಫೈರ್ ಬೇಸ್ಡ್ ಪವರ್ಸು. ನೆಕ್ಸ್ಟ್ ಸೆಂಟ್ ಸಮ್ಮರ್ಸ್ದು ಆಕ್ಚುಲಿ ರೋಸ್ ಬೇಸ್ಡ್ ಅಥವಾ ಪ್ಲಾಂಟ್ಸ್ ಬೇಸ್ಡ್ ಅಥವಾ ಮುಳ್ಳು ಫ್ರೂಟ್ ಏನಾರ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಸರಿನಾ. ಇದಿಷ್ಟು ಇವ್ರು 3 ಜನ ಪವರ್ ಯೂಸ್ ಮಾಡ್ಕೊಂಡು ಮಕ್ಕಳುಗಳನ್ನ ಕಿಡ್ನಾಪ್ ಮಾಡೋದು ಅಂತ ಅನ್ಕೊಂಡಿದ್ದಾರೆ ಸರಿನಾ. ಇವಾಗ ಹೆಂಗ್ ಮಾಡ್ತಾರೆ ಅಂದ್ರೆ ಇವಾಗ ಹೆಂಗೋ ಸ್ಕೂಲ್ ಪಕ್ಕದಲ್ಲೇ ಇವರು ಲ್ಯಾಂಡ್ ಆಗಿರೋದ್ರಿಂದ ಸ್ಕೂಲ್ ಹತ್ರನೇ ಹೋಗ್ಬಿಟ್ಟು ಫುಲ್ ಎಲ್ಲಾರನ್ನು ಹಾಸ್ಟೇಜ್, ಇವಾಗ ಹೆಂಗೆ ಎಲ್ಲಾರನ್ನು ಬ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ಎಲ್ಲಾರನ್ನು ಹಿಡಿದಿಟ್ಕೊಡ್ತಾರಲ್ಲ ಆ ತರ ಸ್ಕೂಲಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹಿಡಿದಿಟ್ಕೊಡ್ತಾರೆ ಅನ್ಸುತ್ತೆ. ಮತ್ತೆ ಸ್ಕೂಲ್ ಹತ್ರ ಸುತ್ತಮುತ್ತನೇ ನಮ್ಗಿರೋದು ಯಾರು, ರಾಬಿನ್ ಇದ್ದಾಳೆ, ತಲೆ ಕೆಡ್ಸ್ಕೊಬೇಡಿ, ರಾಬಿನ್ ಇದ್ದಾಳೆ, ಚಾಪರ್ ಇದ್ದಾನೆ, ಮತ್ತೆ ರಿಪ್ಲಿನೂ ಇದ್ದಾಳೆ. ಅವಳು ಫೈಟ್ ಮಾಡ್ಬೋದು, ಅವಳು ಹೇಳಿದಲ್ಲ ಲಾಸ್ಟ್ ಜನರೇಷನ್ ವಾರಿಯರ್ ಪೈರೇಟ್ಸ್ ಅಂತ, ಅವಳು ಫೈಟ್ ಮಾಡ್ಬೋದು. ಮತ್ತೆ ಕಾಲಿನೂ ಫೈಟ್ ಮಾಡ್ಬೋದು ಅನ್ಸುತ್ತೆ ನನಗೇನೋ ಪ್ರಕಾರ. ಅವ್ನು ಚಿಕ್ಕಬಟ್ಟೆ ವಾರಿಯರ್ ಸ್ಪಿರಿಟ್ ಅಲ್ಲಿ ಇದ್ದಾನೆ, ಕತ್ ತಗೊಂಡು ಹೊಡೆದಾಕ್ಬಿಡ್ತೀನಿ, ನಾನು ಹೋಯ್ತೀನಿ ಅಂತ ಅವನು ಕುಣಿತಾನೆ ಅನ್ಸುತ್ತೆ. ಆದ್ರೆ ರಿಪ್ಲಿ ಅವಳನ್ನ ಫೈಟ್ ಮಾಡಕ್ ಬಿಡಲ್ಲ, ಅವನ್ನ ಸೇಫ್ ಮಾಡೋದಕ್ಕೆ ನೋಡ್ತಾಳೆ ಸರಿನಾ. ನೆಕ್ಸ್ಟ್ ಆಮೇಲೆ ಆಂಜ್ ಇದ್ದಾಳೆ. ಆಂಜು ಮೋಸ್ಟ್ಲಿ ಎಲ್ಲಾ ಮಕ್ಕಳನ್ನು ಕರ್ಕೊಂಡೋಗಿ ಎಲ್ಲಾರು ಸೇಫ್ ಮಾಡ್ಬೋದು. ಇವು ಉಳಿದವರೆಲ್ಲ ಫೈಟ್ ಆಡ್ಬೋದು. ಮತ್ತೆ ಫ್ರಾಂಕಿನೂ ಅಲ್ಲೇ ಇದ್ದಾನೆ, ಫ್ರಾಂಕಿ ಮತ್ತೆ ಸಾಲು ಅಲ್ಲೇ ಇದ್ದಾನೆ. ಅವನು ಮುಂಚೆ ವಯಸ್ಸಾಡ್ ಮಾಡ ಗೊತ್ತಲ್ಲ, ಅವನು ಫುಲ್ ಫೈಟ್ ಮಾಡೋದ. 1 ಲೆಗ್ ಒಂದು ಮರದಿದೆ, ಆದ್ರೂ ಪರವಾಗಿಲ್ಲ ಫೈಟ್ ಮಾಡ್ತಾನೆ ನಾನು ಸರಿನಾ, ಡಿಫೆಂಡ್ ಮಾಡ್ಕೋಬಹುದು. ಈ ಒಟ್ಟಿನಲ್ಲಿ ಈ ಮಕ್ಕಳನ್ನೆಲ್ಲ ಹಾಸ್ಟೇಜ್ ಆಗಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಆಮೇಲೆ ಜೈಂಟ್ಸ್ಗಳು ಇವ್ರನ್ನ ತಡೆಯಕ್ಕಿಂತ ಬಂದಾಗ ಏನಾರು ಟ್ರ್ಯಾಪ್ ಮಾಡ್ಬಿಟ್ಟು ಆ ಥರ ಎಲ್ಲ ಮಾಡಿರ್ಬೋದು. ಅವಾಗ ಏನಾರು ಗೇಮ್ ಆಡ್ಬೋದು ಅಂತ ಅನ್ಸುತ್ತೆ, ಗೊತ್ತಿಲ್ಲ ಯಾವ ತರ ಗೇಮ್ ಪುಲ್ ಆಫ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಇವಾಗ ಶಾಮ್ರಾಕು ನಮ್ಗೆ ರೀಸೆಂಟ್ ಚಾಪ್ಟರ್ ಅಲ್ಲಿ ಬಂದ, ಮತ್ತೆ ಇವಾಗ ಹಂಗೆ ಹೋಗ್ತಾ ಇದ್ದಾನೆ ವಾಪಸ್ಸು. ನೋಡೋಣ ಅಲ್ಲೇನ್ ಫೈಟು, ಯಾರ ಜೊತೆ ಫೈಟ್ ಆಡ್ಬೋದು ಶಾಮ್ರಾಕು. ಸಖತ್ ಎಕ್ಸೈಟ್ ಆಗಿದ್ದೀನಿ. ಮರೀಜ್ವಾದಲ್ಲಿ ನಡೀತಾ ಇರೋ ಯುದ್ಧದ ಬಗ್ಗೆ ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ. ಇಲ್ಲಿ ಬೇರೆ ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ ಇವಾಗ, ಸಖತ್ತಾಗಿದೆ. ಇವಾಗ 1 ಮ್ಯಾಚ್ ಅಪ್ಸ್ ಯಾರು ಆಡ್ಬೋದು ನನಗಂತೂ ಐಡಿಯಾ ಇಲ್ಲ. ನಿಮ್ಗೆ ಯಾರು ಮ್ಯಾಚ್ ಅಪ್ಸ್ ಇರಬೇಕು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ
ಸರಿನಾ. ಇದಿಷ್ಟು ಆಗಿತ್ತು ಚಾಪ್ಟರ್. ಕ್ರೇಜಿ ಆಗಿತ್ತು. ಸ್ಕಾಪರ್ ಗ್ಯಾಬಾನ್ದು ಚಾಪ್ಟರ್ ಕ್ರೇಜಿ ಆಗಿತ್ತು, ಒಂಥರ ಕ್ರೇಜಿ ಚಾಪ್ಟರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಬಗ್ಗೆ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.